Very good morning, my dear students. Welcome to the today's online class. So, students, ನಿನ್ನೆಯ ಒಂದು ಟಾಪಿಕಲ್ಲಿ ನಾವು we have studied about the physical properties of haloalkanes and haloarenes, such as melting point and boiling point and the solubility of the compounds. ಇದರ ಬಗ್ಗೆ ನಾವು ಡೀಟೇಲ್ ಆಗಿ ನಾವು ಒಂದಷ್ಟು ತಿಳ್ಕೊಂಡ್ವಿ. And after the completion of the physical properties of the haloalkanes and haloarenes, and today let us move on to the next bit of the topic, and the very important topic, the very important properties of the compounds. It is nothing but the chemical properties of the haloalkanes and haloarene compounds. So ಈಗ ಕೆಮಿಕಲ್ ಪ್ರಾಪರ್ಟೀಸ್ ಅಥವಾ ನಾನಿಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ತಗೊಂಡಿದ್ದೀನಿ ಇಲ್ಲಿ. ಸೊ ವಾಟ್ ಆರ್ ದಿಸ್ ಕೆಮಿಕಲ್ ಪ್ರಾಪರ್ಟೀಸ್? ವಾಟ್ ಯು ಮೀನ್ ಬೈ ದಿಸ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್? ಸೊ ನೆನ್ನೆ ಹೇಳಿದ್ದೆ ನಿಮಗೆ, ಕೆಮಿಕಲ್ ಪ್ರಾಪರ್ಟಿ ಅಂತಂದರೆ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡು ಅದಕ್ಕೆ ಒಂದು ರಿಯಾಕ್ಟಿವಿಟಿ ಅಂತ ಇರುತ್ತೆ. ರಿಯಾಕ್ಟಿವಿಟಿ ಅಂತಲೇ ವಿಚ್ ಕ್ಯಾನ್ ಅಂಡರ್ಗೋ ರಿಯಾಕ್ಷನ್ ಅಥವಾ ಕೆಮಿಕಲ್ ರಿಯಾಕ್ಷನ್. ಆ್ಯಂಡ್ the type of the chemical reactions which a definite organic compound can undergo. ಸೊ ಇದನ್ನು ನಾವು ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ತಗೊಂಡಾಗ ಅದು ಬೇರೆ ಬೇರೆ ಥರ ಬೇಸ್ಡ್ ಆನ್ ದ ನೇಚರ್ ಆಫ್ ದಟ್ ಆರ್ಗ್ಯಾನಿಕ್ ಕಾಂಪೌಂಡ್. ಆ ಕಾಂಪೌಂಡ್ನ ಒಂದು ನೇಚರ್ ಬೇಸಿಸ್ ಮೇಲೆ ಅದು ಬೇರೆ ಬೇರೆ ಥರ ಒಂದಷ್ಟು ಬೇರೆ ಬೇರೆ ಸಬ್ಸ್ಟೆನ್ಸ್ ಜೊತೆಗೆ ಅದು ಅಥವಾ ಬೇರೆ ಕಾಂಪೌಂಡ್ ಜೊತೆಗೆ ಅದು ರಿಯಾಕ್ಷನ್ ಆಗುವಂಥ ಒಂದು ಎಬಿಲಿಟಿ ಇರುತ್ತೆ. And that ability of that compound to undergo reaction with some other compounds, and which can be totally explained by using a property, it is called as a chemical property of an organic compound. So ಅದೇ ಥರ ನಾವಿಲ್ಲಿ haloalkane compounds ಅಥವಾ haloarene compounds ಅಂತ ತಗೊಂಡಾಗ these compounds they can undergo certain specific type of chemical reactions. And what are those chemical reactions? So which we can carry out by considering these haloalkane compounds and haloarene compounds. ಇದರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ದ ಫಸ್ಟ್ ಪ್ರಾಪರ್ಟಿ, ನಾನು ಆಲ್ರೆಡಿ ಹೇಳ್ದಂಗೆ ಒಂದು ಡೆಫಿನೆಟ್ ಆರ್ಗ್ಯಾನಿಕ್ ಕಾಂಪೌಂಡು ಯಾವಾಗಲೂ ಓನ್ಲಿ ಒನ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಆಗೋದಿಲ್ಲ. ಅಂದರೆ ಸೊ ಅದು ಬೇರೆ ಬೇರೆ ರೀತಿ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ದ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಥವಾ ನೇಚರ್ ಆಫ್ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಆರ್ಗ್ಯಾನಿಕ್ ಕಾಂಪೌಂಡ್. ಅಲ್ಲಿ ಫಂಕ್ಷನಲ್ ಗ್ರೂಪ್ ಏನಿರುತ್ತೆ ಮತ್ತು ಸೊ ಒಂದು ಕಾಂಪೌಂಡ್ನ ಒಂದು ಪ್ರಾಪರ್ಟಿ ಅಥವಾ ನೇಚರ್ ಹೇಗಿರುತ್ತೆ ಆ ಬೇಸಿಸ್ ಮೇಲೆ ಆರ್ಗ್ಯಾನಿಕ್ ಕಾಂಪೌಂಡ್ಗಳು ಡಿಫ್ರೆಂಟ್ ಆರ್ಗ್ಯಾನಿಕ್ ಕಾಂಪೌಂಡ್ ದೇ ಕ್ಯಾನ್ ಅಂಡರ್ಗೋ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳ್ತಾನೆ ಇಲ್ಲಿ. ಅದನ್ನು ತಗೊಳ್ಳೋದಾದರೆ ಈಗ ಹ್ಯಾಲೋಆಲ್ಕೇನ್ ಕಾಂಪೌಂಡ್ಸ್. ಸೊ ಫಸ್ಟು ನಾನು ಹ್ಯಾಲೋಆಲ್ಕೇನ್ ಕಾಂಪೌಂಡ್ಸನ್ನು ತಗೊಳ್ತಾ ಇದ್ದೀವಿ. ಹ್ಯಾಲೋಆಲ್ಕೇನ್ ಕಾಂಪೌಂಡ್ ಜನರಲಿ ವಿಚ್ ಕ್ಯಾನ್ ಅಂಡರ್ಗೋ ಕೆಮಿಕಲ್ ರಿಯಾಕ್ಷನ್ಸ್ ವಿಚ್ ಟೈಪ್. ಸೊ ಯಾವ ಟೈಪ್ ಆಗುತ್ತೆ ಕೆಮಿಕಲ್ ರಿಯಾಕ್ಷನ್ಸು ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಮತ್ತು ಯಾಕೆ ಆಗುತ್ತೆ ಮತ್ತು ಎಕ್ಸಾಂಪಲ್ಸ್ ಏನು. ಸೊ ಇದ್ರ ಬಗ್ಗೆ ಸೊ ಡೀಟೇಲ್ ಆಗಿ ಇದನ್ನು ನೋಡ್ತಾ ಹೋಗೋಣ. ಸೊ ಅದರಲ್ಲಿ ದ ಫಸ್ಟ್ ಟೈಪ್ ಆಫ್ ದ ಕೆಮಿಕಲ್ ಪ್ರಾಪರ್ಟಿ ಆರ್ ಕೆಮಿಕಲ್ ರಿಯಾಕ್ಷನ್, ಸೊ ವಿಚ್ ಹ್ಯಾಸ್ ಟು ಬಿ ಎಕ್ಸ್ಪ್ಲೈನ್ಡ್ ಆರ್ ವಿಚ್ ಈಸ್ ನೀಡ್ ಟು ಬಿ ಎಕ್ಸ್ಪ್ಲೈನ್ಡ್. ಸೊ ಫಾರ್ ದ ಹ್ಯಾಲೋಆಲ್ಕೇನ್ಸ್ ಅಂತ ತಗೊಂಡಾಗ the first chemical property ನೋಡಿ, first chemical reaction it says like nucleophilic substitution reactions. Nucleophilic substitution reaction. ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ನಾನು ಫಸ್ಟ್ ಇಯರ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾವು ಆರ್ಗ್ಯಾನಿಕ್ ಕಾಂಪೌಂಡ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ತಗೊಂಡಾಗ ಅಥವಾ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ತಗೊಂಡಾಗ ಬೇರೆ ಬೇರೆ ಥರ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ ಕಾಂಪೌಂಡ್ಸು. ಬೇರೆ ಬೇರೆ ಥರ ಅಂತಂದರೆ ಏನು? ಇಫ್ ಯು ಟೇಕ್ ಎನ್ ಆಲ್ಕೀನ್ ಕಾಂಪೌಂಡ್ ನೋಡಿ, ಅದನ್ನು ನೇಚರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ದೆ ನಿಮಗೆ. ಒಂದು ಎಕ್ಸಾಂಪಲ್ ನೋಡಿ, ಆಲ್ಕೇನ್ಸ್ ಅಂತ ತಗೊಂಡಾಗ ಆಲ್ಕೇನ್ಸ್ ದೇ ಕ್ಯಾನ್ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅಂದರೆ ಆಲ್ಕೇನಲ್ಲಿರುವಂಥ ಒಂದು ಆ್ಯಟಮನ್ನು ಬೇರೆ ಇನ್ನೊಂದು ಆ್ಯಟಮಿಂದ ರೀಪ್ಲೇಸ್ ಮಾಡಿದ್ರೆ ಅದನ್ನು ನಾವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅದೇ ಥರ ಒಂದು ಆಲ್ಕೀನ್ ತೊಗೊಳ್ಳಿ, ಒಂದು ಆಲ್ಕೀನ್ ತೊಗೊಂಡಾಗ ದ ಟಿಪಿಕಲ್ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಆಲ್ಕೀನ್ಸ್ ಅಂತ ತೊಗೊಂಡಾಗ ಅದನ್ನು ಅಡಿಷನ್ ಟೈಪ್ ರಿಯಾಕ್ಷನ್ ಅಥವಾ ಅಡಿಷನ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಈ ಥರ ಆರ್ಗ್ಯಾನಿಕ್ ಕಾಂಪೌಂಡ್ಸು ಬೇರೆ ಬೇರೆ ಥರ ರಿಯಾಕ್ಷನ್ಸನ್ನು ಸೊ ಅದು
ಕ್ಯಾರಿ ಔಟ್ ಮಾಡ್ಬೋದು ನಾವು ಅದನ್ನು ಯೂಸ್ ಮಾಡಿಕೊಂಡು. ಸೊ ಯಾವ ಬೇಸಿಸ್ ಮೇಲೆ ಅದನ್ನು ಹೇಳ್ತೀವಿ ಅಂತಂದರೆ, ಈಗ ಆಲ್ಕೈನ್ ಕಾಂಪೌಂಡ್ಸ್ ಯಾಕೆ ಬರೀ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನೇ ಆಗುತ್ತೆ ಅಂತ ಬಂದಾಗ, ಬಿಕಾಸ್ ಆಫ್ ದ ನೇಚರ್ ಆಫ್ ದಟ್ ಕಾಂಪೌಂಡ್ ವಿಚ್ ಕಂಟೈನ್ ಓನ್ಲಿ ಕಾರ್ಬನ್ ಸಿಂಗಲ್ ಬಾಂಡ್ ಮತ್ತು ಕಾರ್ಬನ್ ಹೈಡ್ರೋಜನ್ ಸಿಂಗಲ್ ಬಾಂಡ್ ಇರುತ್ತೆ ಅಲ್ಲಿ. ಸೊ ಬೇರೆ ಥರ ಏನು ನೇಚರ್ ಇರೋದಿಲ್ಲ. ಸೊ ಅದರಿಂದ ನಾವು ಅಲ್ಲಿ ನಾವು ರಿಯಾಕ್ಷನ್ ಮಾಡಬೇಕು ಅಂತಲೂ ಒಂದು ಆ್ಯಟಮನ್ನು ಕಿತ್ತಾಕ್ಬಿಟ್ಟು ಇನ್ನೊಂದು ಆ್ಯಟಮನ್ನು ಅದಕ್ಕೆ ಸೇರಿಸಬೇಕು, ಹಾಗೆ ಅದು ಸಬ್ಸ್ಟಿಟ್ಯೂಷನ್. ವೈಲ್ ಆಲ್ಕಿನ್ಸ್ ಮತ್ತು ಆಲ್ಕೈನ್ಸ್ ಅಂತ ತೊಗೊಂಡಾಗ ದೇ ಕ್ಯಾನ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್ ಆಗುತ್ತೆ. ಯಾಕಾಗುತ್ತೆ ಅಂತ ಬಂದಾಗ, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದ ಮಲ್ಟಿಪಲ್ ಬಾಂಡ್. ಕಾರ್ಬನ್ ಡಬಲ್ ಬಾಂಡ್ ಇರ್ಬೋದು, ಅಥವಾ ಕಾರ್ಬನ್ ಟ್ರಿಪಲ್ ಬಾಂಡ್ ಇದ್ದಾಗ, ಅಂಥ ಕಂಡೀಷನಲ್ಲಿ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇದ್ದಾಗ, ಅಥವಾ ಅನ್ಸ್ಯಾಚುರೇಷನ್ ಇದ್ದಾಗ, ಅಂಥ ಕಂಡೀಷನಲ್ಲಿ ಆ ಕಾಂಪೌಂಡು ಏನಾಗುತ್ತೆ, ಅಡಿಷನ್ ರಿಯಾಕ್ಷನ್ಗೆ ಅದು ಒಳಪಡುತ್ತೆ. ಅಥವಾ ಅಡಿಷನ್ ರಿಯಾಕ್ಷನ್ಸನ್ನು ನಾವು ಕ್ಯಾರಿ ಔಟ್ ಮಾಡ್ತೀವಿ. ಸೊ ಹೀಗೆ. ಆ್ಯಂಡ್ ಸಮ್ ಮೋರ್ ಆರ್ಗ್ಯಾನಿಕ್ ಕಾಂಪೌಂಡ್ ದೇ ಕ್ಯಾನ್ ಅಂಡರ್ಗೋ ಕಂಡೆನ್ಸೇಷನ್ ರಿಯಾಕ್ಷನ್, ಹೀಗೆ. ಸೊ ಅದೇ ಥರ ಈಗ ದ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್. ಇಲ್ಲಿ ಇರುವಂತಹ ಒಂದು ನೇಚರ್ ಆಫ್ ದ ಬಾಂಡ್, CX ಬಾಂಡ್ ಅಂತ ಏನು ಹೇಳ್ತೀವಿ, ಆ CX ಬಾಂಡ್ ನೇಚರ್ ಹೇಗಿರುತ್ತೆ, ಆ ಬೇಸಿಸ್ ಮೇಲೆ ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದ CX ಬಾಂಡ್ ಇಯರ್, ಸೊ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ ದೇ ಕ್ಯಾನ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದಾನೆ. ಹಂಗಂದ್ರೆ ಏನು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತಂದ್ರೆ ಏನು? ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈಗ ಜನರಲಿ ನಾವು ಒಂದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಬಂದಾಗ ಫರ್ದರ್ ಅದನ್ನು ನಾವು ಬೇರೆ ಬೇರೆ ಥರ ಅದನ್ನು ಕ್ಲಾಸಿಫೈ ಮಾಡ್ಕೊಳ್ತಾ ಹೋಗ್ತೀವಿ. ಫಸ್ಟ್ ಇಯರ್ನಲ್ಲಿ 2 ಟೈಪ್ಸ್ ಆಫ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸನ್ನು ನೀವು ಕಲ್ತ್ಕೊಂಡಿದ್ದೀರಿ. ಆಲ್ಕೇನ್ಸಲ್ಲಿ ಬಂದಾಗ ಆಲ್ಕೇನ್ಸಲ್ಲಿ ಕೆಮಿಕಲ್ ಪ್ರಾಪರ್ಟೀಸನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅಲ್ಲೂ ಕೂಡ ಆಲ್ಕೇನ್ಸ್ ದೇ ಕ್ಯಾನ್ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ತಿಳ್ಕೊಂಡಿದ್ದೀರಿ. ಸೊ ವಿಚ್ ಟೈಪ್ ಆಫ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಬಂದಾಗ, ಸೊ ನಾನು ಅದನ್ನು ರೀಕಾಲ್ ಮಾಡ್ತಾಯಿದ್ದೀನಿ. ಆಲ್ಕೇನ್ಸ್ ಜನರಲಿ ದೇ ಕ್ಯಾನ್ ಅಂಡರ್ಗೋ ಫ್ರೀ ರ್ಯಾಡಿಕಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಕ್ಲೋರಿನೇಷನ್ ಆಫ್ ಮೀಥೇನ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ. ಅಲ್ಲಿ ಕ್ಲೋರಿನೇಷನ್ ಆಫ್ ಮೀಥೇನ್ ಅಂತ ಬಂದಾಗ ದ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವಿಚ್ ಕ್ಯಾನ್ ಟೇಕ್ ಪ್ಲೇಸ್ ಥ್ರೂ ದ ಫಾರ್ಮೇಷನ್ ಆಫ್ ದ ಫ್ರೀ ರ್ಯಾಡಿಕಲ್ಸ್ ಆರ್ ವಿತ್ ದ ಹೆಲ್ಪ್ ಆಫ್ ದ ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ತೀವಿ. ನೋಡಿ, ಒಂದು ಅಲ್ಲಿ ಫ್ರೀ ರ್ಯಾಡಿಕಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಅದು ಒನ್ ಟೈಪ್ ಆಫ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅದೇ ಥರ ಇನ್ನೊಂದು ಬೆಂಜಿನ್ ಪ್ರಾಪರ್ಟೀಸನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ, ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಬೆಂಜಿನ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ತೊಗೊಂಡಿದ್ವಿ. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತಂದರೆ ಅಲ್ಲಿ ಬೆಂಜಿನಲ್ಲಿ ದ ಹೈಡ್ರೋಜನ್ ಆಟಮ್ ಆಫ್ ದ ಬೆಂಜಿನ್ ವಿಚ್ ಕ್ಯಾನ್ ಬಿ ರಿಪ್ಲೇಸ್ಡ್ ಬೈ ಮೀನ್ಸ್ ಆಫ್ ಬೈ ಅನ್ ಅನದರ್ ಸಬ್ಸ್ಟೆನ್ಸ್ ಅಥವಾ ಸ್ಪೀಸೀಸ್, ಇಟ್ ಈಸ್ ಕಾಲ್ಡ್ ಎಸ್ ಎನ್ ಎಲೆಕ್ಟ್ರೋಫೈಲ್. ಈ ಎಲೆಕ್ಟ್ರೋಫೈಲ್ ಅಂತಂದ್ರೇನು, ಫ್ರೀ ರ್ಯಾಡಿಕಲ್ ಅಂತಂದ್ರೇನು, ಮತ್ತು ನ್ಯೂಕ್ಲಿಯೋಫೈಲ್ ಅಂತಂದ್ರೇನು, ಇದೆಲ್ಲ ನಿಮಗೆ ಫಸ್ಟ್ ಇಯರ್ನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ. ಮತ್ತು ಅದನ್ನು ರಿಪೀಟ್ ಮಾಡ್ತೀನಿ. ಸೊ ಫ್ರೀ ರ್ಯಾಡಿಕಲ್ ಅಂತಂದರೆ ನೋಡಿ ಹೀಗೆ, ಫ್ರೀ ರ್ಯಾಡಿಕಲ್ ಅಂತಂದರೆ ಅದನ್ನು ಈ ಥರ ತೊಗೊಳ್ತೀವಿ. ಯಾವುದೇ ಸ್ಪೀಸೀಸ್ ಮೇಲೆ ಒಂದು ಆಡ್ ಎಲೆಕ್ಟ್ರಾನ್ ಬಂದರೆ, ಆಡ್ ಎಲೆಕ್ಟ್ರಾನ್ ಅಂತಂದ್ರೇನು, ಸಿಂಗಲ್ ಎಲೆಕ್ಟ್ರಾನ್. ಈ ಸಿಂಗಲ್ ಎಲೆಕ್ಟ್ರಾನ್ ಬಂದರೆ ಇದನ್ನು ನಾವು ಏನಂತ ಕರಿತೀವಿ, ಸೊ ಅದನ್ನು ಫ್ರೀ ರ್ಯಾಡಿಕಲ್ ಅಂತ ಹೇಳ್ತೀವಿ. ಸೊ ಅದೇ ಥರ ಒಂದು ಎಲೆಕ್ಟ್ರೋಫೈಲ್ ಅಂತ ತಗೊಂಡಾಗ, ಎಲೆಕ್ಟ್ರೋಫೈಲ್ ಅಂತಂದರೆ ಸೊ ಒಂದು ಸ್ಪೀಸೀಸ್ ಇದೆ, ಒಂದು ಗ್ರೂಪ್ ಇದೆ ಅಂತ ಅಂದ್ಕೊಳ್ಳಿ, ಅದ್ರ ಮೇಲೆ ಏನಾದರೂ ಪ್ಲಸ್ ಚಾರ್ಜ್ ಬಂದರೆ ಇದನ್ನು ನಾವು ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ಎಲೆಕ್ಟ್ರಾನ್ ಡೆಫಿಷಿಯಂಟ್ ಸ್ಪೀಸೀಸ್, ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಫೈಲ್. ಇ ಅಂತ ಬರಿತಾ ಇದ್ದೀನಿ ನಾನು. ಸೊ ಇ ಅಂದರೆ ಎಲೆಕ್ಟ್ರೋಫೈಲ್. ಸೊ ಇ ಪ್ಲಸ್ ಅಂತ ತೊಗೊಳ್ತೀವಿ ಅದನ್ನು. ಅದೇ ಥರ ಸೊ ಇನ್ನೊಂದು ನ್ಯೂಕ್ಲಿಯೋಫೈಲ್, ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ. ನ್ಯೂಕ್ಲಿಯೋಫೈಲ್ ಅಂತಂದರೆ ಏನು ಅಂತಂದರೆ, ನ್ಯೂಕ್ಲಿಯೋಫೈಲ್ ಅಂತಲೇ ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಅ ಸ್ಪೀಸೀಸ್ ವಿಚ್ ಕ್ಯಾರೀಸ್ ಎ ನೆಗೆಟಿವ್ ಚಾರ್ಜ್. ಅದನ್ನು ನಾನು ರೆಪ್ರೆಸೆಂಟ್ ಮಾಡಬೇಕಾದ್ರೆ NU ಅಂತ ತೊಗೊಳ್ತೀನಿ. NU ವಿಚ್ ಮೇ ಬಿ ಕ್ಯಾರಿ ನೆಗೆಟಿವ್ ಚಾರ್ಜ್ ಇರುತ್ತೆ, ಅಥವಾ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ. ಹೀಗೆ ನೋಡಿ, ಹೀಗೆ ಒಂದು ನ್ಯೂಕ್ಲಿಯೋಫೈಲ್ ಮೇಲೆ ಅಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ಬೋದು, ಅಥವಾ ಏನೋ ಒಂದು ನೆಗೆಟಿವ್ ಚಾರ್ಜ್ ಇರ್ಬೋದು. ಆ್ಯಂಡ್ ಸಚ್ ಅ ಟೈಪ್ ಆಫ್ ಸ್ಪೀಸೀಸ್, ದೀಸ್ ಆರ್ ನಥಿಂಗ್ ಬಟ್ ದ ರಿಯಾಕ್ಷನ್ ಇಂಟರ್ಮೀಡಿಯೇಟ್ಸ್ ಅಂತ ಕರಿತೀವಿ. ನಿಮ್ಗೆ ಗೊತ್ತಿದೆ ರಿಯಾಕ್ಷನ್ ಇಂಟರ್ಮೀಡಿಯೇಟ್ಸ್. ಆ್ಯಂಡ್ ದೀಸ್ ರಿಯಾಕ್ಷನ್ ಇಂಟರ್ಮೀಡಿಯೇಟ್ಸ್ ದೇ ಆರ್ ಹೈಲಿ ಅನ್ಸ್ಟೇಬಲ್ ಇನ್ ನೇಚರ್. ಆ್ಯಂಡ್ ವೇರೆವರ್ ಇಫ್ ಇಟ್ ಈಸ್ ಪಾಸಿಬಲ್, ಅವಕ್ಕೆ ಏನಾದರೂ ಒಂದು ಆಪರ್ಚುನಿಟಿ ಸಿಕ್ಕಿದಾಗ, ರಿಯಾಕ್ಟಿಂಗ್ ಸೈಟ್ ಸಿಕ್ಕಿದಾಗ ಅದೇನಾಗುತ್ತೆ, ದೇ ಕ್ಯಾನ್ ಅಂಡರ್ಗೋ ಈಸಿಲಿ ದ ರಿಯಾಕ್ಷನ್ ವಿತ್ ದ ಅದರ್ ಕಾಂಪೌಂಡ್ಸ್. ಸೊ ಇದ್ರ ಬಗ್ಗೆ ನಾವಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನನ್ನು ಸೊ ಲಾಸ್ಟ್ ಇಯರ್ ನೋಡಿದ್ವಿ, ಮತ್ತು ಫ್ರೀ ರ್ಯಾಡಿಕಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನನ್ನು ನೋಡಿದ್ವಿ. ಅದೇ ಥರ ಸೊ ಇವತ್ತು ದ ಒನ್ ಮೋರ್ ಟೈಪ್ ಆಫ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ತಗೊಂಡಾಗ ಇಟ್ ಈಸ್ ಕಾಲ್ಡ್ ಎಸ್ ಎ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತಾನೆ. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಹಂಗಂದ್ರೆ ಏನು? ಸೊ ಇಲ್ಲೂ ಅಷ್ಟೇ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತಂದರೆ ಇಲ್ಲಿ ನಾನು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡ್ತಾಯಿದ್ದೀನಿ. ಸಬ್ಸ್ಟಿಟ್ಯೂಷನ್ ಅಂತಂದರೆ ಒಂದು ಆ್ಯಟಮನ್ನು ಅಥವಾ ಒಂದು ಗ್ರೂಪನ್ನು ಅಲ್ಲಿಂದ ರಿಪ್ಲೇಸ್ ಮಾಡ್ತಾಯಿದ್ದೀನಿ, ಅಥವಾ ಅಲ್ಲಿಂದ ರಿಮೂವ್ ಮಾಡಿ ಆ ಪ್ಲೇಸ್ಗೆ ಇನ್ನೊಂದು ಸಬ್ಸ್ಟೆನ್ಸನ್ನು ಅಥವಾ ಇನ್ನೊಂದು ಸ್ಪೀಸೀಸನ್ನು ಅಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ದಟ್ ಸ್ಪೀಸೀಸ್ ಇಟ್ ಈಸ್ ಕಾಲ್ಡ್ ಎಸ್ ಎ ನ್ಯೂಕ್ಲಿಯೋಫೈಲ್. ಅಂದರೆ ಎನ್ ಆ್ಯಟಮ್ ಆರ್ ಅ ಗ್ರೂಪ್ ಆಫ್ ಆ್ಯಟಮ್ಸ್, ದೇ ಆರ್ replaced by or they are substituted by a nucleophile.
a nucleophile. And such a type of chemical reaction it is called as a nucleophilic substitution reaction ಅಂತ ಕರಿತೀವಿ. So therefore here once again I repeat, an atom or group of atoms, they are substituted or they are replaced by another atom or group of atoms, it is called as a nucleophile. And these haloalkane compounds, so ಈಗ ತಗೊಂಡ್ರೆ ಈಗ ಕೆಮಿಕಲ್ ರಿಯಾಕ್ಷನನ್ನು, ಸೊ these haloalkane compound they can undergo nucleophilic substitution reaction. Why they can undergo nucleophilic substitution reaction? ಸೊ ಏನಕ್ಕಾಗತ್ತೆ ಅದು ಅಂತ ಬಂದಾಗ ನಾನು ಆಲ್ರೆಡಿ ಹೇಳ್ದಂಗೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಕಾಂಪೌಂಡ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನೋಡಿ, ನಮಗೆ ಗೊತ್ತಿದೆ, ಒಂದು ಆಲ್ಕೈಲ್ ಹ್ಯಾಲೈಡ್ ಅಥವಾ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ ಅಂತ ತಗೊಂಡಾಗ ಅಲ್ಲೇನಿರುತ್ತಪ್ಪ, ಆಲ್ಕೈಲ್ ಹ್ಯಾಲೈಡು ಅಥವಾ ಹ್ಯಾಲೋ ಆಲ್ಕೇನ್ ಅಂತ ತಗೊಂಡಾಗ ಅಲ್ಲಿ ಒಂದು ಆಲ್ಕೈಲ್ ಗ್ರೂಪ್ ಇರುತ್ತೆ. ಆ ಆಲ್ಕೈಲ್ ಗ್ರೂಪಲ್ಲಿ ಒನ್ ಕಾರ್ಬನ್ ಆಟಮ್ ವಿಚ್ ಇಸ್ ಬಾಂಡೆಡ್ ಟು ದ ಹ್ಯಾಲೋಜನ್ ಆಟಮ್. ಇಲ್ಲಿ ನಮಗೆ ಒಂದು CX ಬಾಂಡ್ ಇದೆ, ಗೊತ್ತಿದೆ ಅಲ್ವಾ ನಿಮಗೆ? ಆ ನೇಚರ್ ಆಫ್ ದ CX ಬಾಂಡ್ ನಮ್ಗೆ ಗೊತ್ತಿದೆ ನೋಡಿ, ಅಬ್ಸರ್ವ್ ಮಾಡಿ. ವಾಟ್ ಈಸ್ ದ ನೇಚರ್ ಆಫ್ ದ CX ಬಾಂಡ್ ಅಂತಂದರೆ ನಿಮಗೆ ಗೊತ್ತಿದೆ, ದಿ CX ಬಾಂಡ್ ವಿಚ್ ಈಸ್ ಪೋಲಾರ್ ಇನ್ ನೇಚರ್. ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದನ್ನು. ವೈ ಇಟ್ ಈಸ್ ಪೋಲಾರ್ ಇನ್ ನೇಚರ್ ಅಂತಂದರೆ ಬಿಕಾಸ್ ಆಫ್ ದ ಮೋರ್ ಎಲೆಕ್ಟ್ರೋನೆಗೆಟಿವ್ ಹ್ಯಾಲೋಜನ್ ಆಟಮ್ ವಿಚ್ ಈಸ್ ಅಟ್ಯಾಚ್ಡ್ ಟು ದ ಕಾರ್ಬನ್ ಆಟಮ್. ಆ್ಯಂಡ್ ಡ್ಯೂ ಟು ದ ಮೋರ್ ಎಲೆಕ್ಟ್ರೋನೆಗೆಟಿವ್ ಪ್ರಾಪರ್ಟಿ ಆಫ್ ದ ಹ್ಯಾಲೋಜನ್ ಆಟಮ್, ಈಗ ಏನು ಮಾಡುತ್ತೆ ನೋಡಿ, ಈ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆ, ಆ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಅದು ಹ್ಯಾಲೋಜನ್ ಆಟಮ್ ಕಡೆಗೆ ಜಾಸ್ತಿ ಅದು ಅಟ್ರಾಕ್ಷನ್ ಆಗುತ್ತೆ. ಅಟ್ರಾಕ್ಷನ್ ಆದಾಗ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಎಕ್ಸ್ ಮೇಲೆ ಏನಾಗುತ್ತೆ ಅಥವಾ ಹ್ಯಾಲೋಜನ್ ಆಟಮ್ ಮೇಲೆ ಅಲ್ಲೊಂದು ನೆಗೆಟಿವ್ ಚಾರ್ಜ್ ಡೆವಲಪ್ ಆಗುತ್ತೆ. ಸೊ ಇಲ್ಲಿ ಕಾರ್ಬನ್ ಆಟಮಿಂದ ಅವೇ ಎಲೆಕ್ಟ್ರಾನ್ಸ್ ಏನಾಗಿದೆ, ದೇ ಆರ್ ಮೂವ್ಡ್ ಅವೇ ಫ್ರಮ್ ದ ಕಾರ್ಬನ್ ಆಟಮ್, ದೇರ್ ಫಾರ್ ಈ ಕಾರ್ಬನ್ ಆಟಮ್ ಮೇಲೆ ಒಂದು ಪ್ಲಸ್ ಚಾರ್ಜ್ ಬರುತ್ತೆ. ಆ್ಯಂಡ್ ದಿಸ್ ಈಸ್ ದ ರಿಯಾಕ್ಷನ್ ಸೈಟ್ ಅಥವಾ ರಿಯಾಕ್ಷನ್ ಸೆಂಟರ್ ಇನ್ ದ ಕೇಸ್ ಆಫ್ ದ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ ಅಂತ ಹೇಳ್ತಾನೆ. ಸೊ ವೈ ದ ನ್ಯೂಕ್ಲಿಯೋಫೈಲ್ ವಿಚ್ ಕ್ಯಾನ್ ಏಬಲ್ ಟು ಅಟ್ಯಾಕ್ ದ ಕಾರ್ಬನ್ ಆಟಮ್ ಆಫ್ ದ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ ಅಂತ ಅಂದಾಗ ಇಟ್ ಈಸ್ ಬಿಕಾಸ್ ಆಫ್ ದ ಸಿಂಪಲ್ ರೀಸನ್, ಬಿಕಾಸ್ ಆಫ್ ದ ಡೈಪೋಲ್ ಪ್ರೆಸೆಂಟ್ ಇನ್ ದ ಮಾಲಿಕ್ಯೂಲ್. ಬಿಕಾಸ್ ಆಫ್ ದ ಡೈಪೋಲ್ ಪ್ರೆಸೆಂಟ್ ಇನ್ ದ ಮಾಲಿಕ್ಯೂಲ್. ಸೊ ಯಾಕೆ ಅಲ್ಲಿ ಡೈಪೋಲ್ ಡೆವಲಪ್ ಆಗುತ್ತೆ? ಡೈಪೋಲ್ ಅಂತಂದ್ರೆ ಏನು, ಒಂದು ಪಾಸಿಟಿವ್ ಎಂಡು ಮತ್ತು ನೆಗೆಟಿವ್ ಎಂಡು. ಸೊ ಈ ಪಾಸಿಟಿವ್ ಮತ್ತು ನೆಗೆಟಿವ್ ಎಂಡ್ ಅಂತ ಏನು ಹೇಳ್ತೀವಿ, ಇದನ್ನು ನಾವು ರಿಯಾಕ್ಷನ್ ಸೆಂಟರ್ಸ್ ಅಂತ ಹೇಳ್ತೀವಿ ಅಥವಾ ರಿಯಾಕ್ಷನ್ ಸೈಟ್ಸ್ ಅಂತ ಹೇಳ್ತೀವಿ. ಈಗ ವೆರಿ ಈಸಿಲಿ, ಸೊ ನಿಯರ್ ಟು ದಿಸ್ ಕಾರ್ಬನ್ ಆಟಮ್, ಈ ಕಾರ್ಬನ್ ಆಟಮ್ ಹತ್ರ ಯಾವುದೋ ಒಂದು ಸಿಂಪಲ್ ಒಂದು ನ್ಯೂಕ್ಲಿಯೋಫೈಲನ್ನು ತೊಗೊಂಬರ್ತೀನಿ ಅಂತ ಅಂದ್ಕೊಳ್ಳಿ. ಅದನ್ನು ನಾನು ಆಲ್ರೆಡಿ ಹೇಳ್ದಂಗೆ ರೆಪ್ರೆಸೆಂಟ್ ಮಾಡಿದಾಗ ಅದನ್ನು NU- ಅಂತ ತೊಗೊಳ್ತಾ ಇದ್ದೀನಿ. Now suppose whenever this nucleophile which is carrying a negative charge ಅಥವಾ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅದರಲ್ಲಿ ಎಕ್ಸ್ಟ್ರಾ ಇದ್ದಾಗ ಇದೇನು ಮಾಡುತ್ತೆ, ಈಸಿಲಿ, ವೆರಿ ಈಸಿಲಿ ದಿಸ್ ನೆಗೆಟಿವ್ ಚಾರ್ಜ್ ವಿಚ್ ಕ್ಯಾನ್ ಅಟ್ಯಾಕ್ ಆರ್ ವಿಚ್ ಕ್ಯಾನ್ ಅಟ್ರಾಕ್ಟ್ ದಟ್ ಪಾಸಿಟಿವ್ ಚಾರ್ಜ್ ಲೈಕ್ ದಿಸ್. ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ, ಯಾಕಲ್ಲಿ ಒಂದು ನ್ಯೂಕ್ಲಿಯೋಫೈಲು ಅಥವಾ ನೆಗೆಟಿವ್ಲಿ ಚಾರ್ಜಸ್ ಸ್ಪೀಸೀಸು ಅಲ್ಲಿ, ಸೊ ಹ್ಯಾಲೋ ಆಲ್ಕೇನ್ ಜೊತೆಗೆ ಹೆಂಗೆ ಅದು ರಿಯಾಕ್ಷನ್ ಮಾಡುತ್ತೆ, ಯಾವ ಥರ ರಿಯಾಕ್ಷನ್ ಮಾಡುತ್ತೆ ಅಂತಲೇ, ಇಟ್ ಈಸ್ ಬಿಕಾಸ್ ಆಫ್ ದ ಸಿಂಪಲ್ ರೀಸನ್, ಬಿಕಾಸ್ ಆಫ್ ದ ಪೊಲಾರಿಟಿ ಇನ್ ದ ಮಾಲಿಕ್ಯೂಲ್. ಸೊ ಡ್ಯೂ ಟು ದ ಪೊಲಾರಿಟಿ ಇನ್ ದ ಮಾಲಿಕ್ಯೂಲ್ ದಟ್ ನ್ಯೂಕ್ಲಿಯೋಫೈಲ್ ವಿಚ್ ಕ್ಯಾನ್ ಈಸಿಲಿ ಅಟ್ಯಾಕ್ ದ, ಇದನ್ನು ನೋಡಿ, ಈ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಇದೆಯಲ್ಲ, ಈ ಕಾರ್ಬನ್ನ ನಾವು ಎಲೆಕ್ಟ್ರೋಫಿಲಿಕ್ ಸೆಂಟರ್ ಅಂತ ಕರಿತೀವಿ. ಎಲೆಕ್ಟ್ರೋಫಿಲಿಕ್ ಸೆಂಟರ್ ಅಂತಂದರೆ ಪ್ಲಸ್ ಚಾರ್ಜ್ ಇದ್ದರೆ ಎಲೆಕ್ಟ್ರೋಫಿಲಿಕ್ ಸೆಂಟರ್, ಮೈನಸ್ ಚಾರ್ಜ್ ಬಂದರೆ ಅದನ್ನು ನ್ಯೂಕ್ಲಿಯೋಫಿಲಿಕ್ ಸೆಂಟರ್ ಅಂತ ಹೇಳ್ತೀವಿ. ನಾನೇನು ಮಾಡಿದ್ದೀನಿ, ಇಲ್ಲಿ ಒಂದು ನ್ಯೂಕ್ಲಿಯೋಫೈಲನ್ನು ಈ ಕಾರ್ಬನ್ ಆಟಮ್ ಹತ್ರ ತಂದಾಗ, ವೆನ್ ಐ ಬ್ರಿಂಗ್ ಎ ನ್ಯೂಕ್ಲಿಯೋಫೈಲ್ ಟು ದ ನಿಯರರ್ ಟು ದ ಕಾರ್ಬನ್ ಆಟಮ್ ಆ್ಯಂಡ್ ದಟ್ ಕಾರ್ಬನ್ ಆಟಮ್ ವಿಚ್ ಈಸ್ ಎನ್ ಎಲೆಕ್ಟ್ರೋಫಿಲಿಕ್ ಸೆಂಟರ್, ವೆರಿ ಈಸಿಲಿ ದಿಸ್ ಎಲೆಕ್ಟ್ರೋಫಿಲಿಕ್ ಸೆಂಟರ್ ವಿಚ್ ಕ್ಯಾನ್ ಅಂಡರ್ಗೋ ಆರ್ ವಿಚ್ ಕ್ಯಾನ್ ಅಟ್ರಾಕ್ಟ್ ದಿಸ್ ನ್ಯೂಕ್ಲಿಯೋಫೈಲ್, ತನ್ನ ಕಡೆಗೆ ಆ ನ್ಯೂಕ್ಲಿಯೋಫೈಲನ್ನು ತನ್ನ ಕಡೆಗೆ ಅದು ಅಟ್ರಾಕ್ಟ್ ಮಾಡುತ್ತೆ. ಅಟ್ರ್ಯಾಕ್ಟ್ ಮಾಡಿ, ಸೊ ಅಲ್ಲೇನಾಗುತ್ತೆ, ಒಂದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಾಯಿದೆ ನೋಡಿ. ಲೆಫ್ಟ್ ಸೈಡಿಂದ ನಾನು ಎಡಗಡೆಯಿಂದ ತೋರಿಸಿದ್ದೀನಲ್ವಾ, ಎಡಗಡೆಯಿಂದ ಏನಾಗ್ತಾಯಿದೆ, ಇಲ್ಲಿ ಈ ಕಾರ್ಬನ್ ಆಟಮ್ ಅಥವಾ ಎಲೆಕ್ಟ್ರೋಫಿಲಿಕ್ ಸೆಂಟರು, ಸೊ ಎಲೆಕ್ಟ್ರಾನ್ ಕೊಡುವಂಥ ಒಂದು ನ್ಯೂಕ್ಲಿಯೋಫೈಲ್ ಜೊತೆಗೆ ಅದು ಬಾಂಡ್ ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ಯಾವಾಗ ಈ ಎಲೆಕ್ಟ್ರೋಫಿಲಿಕ್ ಸೆಂಟರು ಈ ನ್ಯೂಕ್ಲಿಯೋಫೈಲನ್ನು ಅದು ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೋ, ಇವಾಗ ಏನಾಗುತ್ತೆ, ಇಲ್ಲಿ ಈ ಕಡೆಯಿಂದ ಏನಾಗುತ್ತೆ, ದಟ್ ಹ್ಯಾಲೋಜನ್ ಆಟಮ್ ಇದೆಯಲ್ಲ, ಹ್ಯಾಲೋಜನ್ ಆಟಮ್ ಅಲಾಂಗ್ ವಿತ್ ಎ ಪೇರ್ ಆಫ್ ಎಲೆಕ್ಟ್ರಾನ್, ಅಲಾಂಗ್ ವಿತ್ ಎ ಪೇರ್ ಆಫ್ ಎಲೆಕ್ಟ್ರಾನ್ ಅಂತಂದರೆ ಇಲ್ಲಿ ಎರಡು ಎಲೆಕ್ಟ್ರಾನ್ನ ತನ್ನ ಕಡೆಗೆ ಎಳ್ಕೊಂಡಿತ್ತಲ್ಲ, ಆ ಎರಡೂ ಎಲೆಕ್ಟ್ರಾನ್ನ ಸೇರಿಸ್ಕೊಂಡು ಏನು ಮಾಡುತ್ತೆ, ಈ ಎಕ್ಸ್ ಆಟಮ್ ಅಥವಾ ಹ್ಯಾಲೋಜನ್ ಆಟಮ್ ಏನಾಗುತ್ತೆ, ವಿಚ್ ವಿಲ್ ಕಮ್ ಔಟ್ ಇನ್ ದ ಫಾರ್ಮ್ ಆಫ್ ಹ್ಯಾಲೈಡ್ ಅಯಾನ್ ಅಂತ ಹೇಳ್ತೀವಿ. ಇನ್ ದ ಫಾರ್ಮ್ ಆಫ್ ಹ್ಯಾಲೈಡ್ ಅಯಾನ್ ಅಂತ ಹೇಳ್ತಾನೆ. ಆ್ಯಂಡ್ ದಿಸ್ ಹ್ಯಾಲೈಡ್ ಅಯಾನ್ ಹೊರಗಡೆ ಏನು ಬಂತು, ದಿಸ್ ಹ್ಯಾಲೈಡ್ ಅಯಾನ್ ವಿಚ್ ಈಸ್ ಕಾಲ್ಡ್ ಆ್ಯಸ್ ಎ ಲೀವಿಂಗ್ ಗ್ರೂಪ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ ಇದನ್ನು, ಲೀವಿಂಗ್ ಗ್ರೂಪ್. Therefore whenever a haloalkane compound, one it undergo reaction with a nucleophile, so which can easily undergo that nucleophilic substitution reaction and to form one product formation ಆಗುತ್ತೆ ಜೊತೆಗೆ. ಸೊ leaving group which is eliminated.
ಒಂದು ಹ್ಯಾಲೈಡ್ ಗ್ರೂಪು ಅಥವಾ ಹ್ಯಾಲೈಡ್ ಅಯಾನ್ ಏನಾಗುತ್ತೆ ವಿಚ್ ಈಸ್ ಎಲಿಮಿನೇಟೆಡ್ ಇನ್ ದ ಫಾರ್ಮ್ ಆಫ್ ಎ ಲಿವಿಂಗ್ ಗ್ರೂಪ್ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಈಸ್ ವೈ it is the reason, or this is the only reason why the compound which can undergo nucleophilic substitution reaction ಅಥವಾ haloalkane compounds ಯಾಕೆ ಒಂದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ ಅನ್ನೋದನ್ನು ಈ ಸಿಂಪಲ್ ರೀಸನ್ ಎಕ್ಸ್ಪ್ಲೇನ್ ಮಾಡಿಕೊಡುತ್ತೆ. ಸೊ ನಿಮಗೆಲ್ಲರಿಗೂ ಇದು ಕ್ಲಿಯರಾಗಿ ಅರ್ಥ ಆಗಿರುತ್ತೆ ಅಂತ ಸೊ ನಿಮಗೇನಾದರೂ ಇದು ಅರ್ಥ ಆಗಿಲ್ಲ ಅಂತಂದರೆ ಸೊ ಪ್ಲೀಸ್ ನನ್ನ ಜೊತೆಗೆ ನಿಮ್ಮ ಡೌಟ್ಸನ್ನು ಶೇರ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ಲಪ್ಪ? ಸೊ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು, ಆಯ್ತಲ್ಲ? ಸೊ ಈಗ ಮುಂದೆ ಹೋಗೋಣ. ಸೊ ಇಟ್ ಈಸ್ ವಾಟ್ ದ ರೀಸನ್ ಫಾರ್ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ದ ಹ್ಯಾಲೋಆಲ್ಕೇನ್ ಕಾಂಪೌಂಡ್ಸ್ ಅಂತ ಹೇಳ್ತಾನೆ. ಸೊ ದೇರ್ಫೋರ್ ಇಫ್ ಐ ಮೂವ್ ಟು ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತೊಗೊಂಡ್ರೆ, ಹಾಗಿದ್ರೆ ಏನೇನು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ, ಸೊ ಯಾವ ನ್ಯೂಕ್ಲಿಯೋಫೈಲ್ ಜೊತೆಗೆ ರಿಯಾಕ್ಷನ್ ಆಗುತ್ತೆ ಅಥವಾ ಯಾವ ಕಾಂಪೌಂಡ್ ಜೊತೆಗೆ ರಿಯಾಕ್ಷನ್ ಆಗುತ್ತೆ, ರಿಯಾಕ್ಷನ್ ಆದಾಗ ನನಗಲ್ಲಿ ಏನು ಪ್ರಾಡಕ್ಟ್ ಸಿಗುತ್ತೆ ಅದ್ರ ಬಗ್ಗೆ ಸೊ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಗೊತ್ತಾಗ್ತಿದೆಯಲ್ವಾ? ಸೊ ದೇರ್ಫೋರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಯಾಕಾಗುತ್ತೆ ಅನ್ನೋದನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನು ಇಲ್ಲಿ ನಾನು ಮತ್ತೆ ಇಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಇದು ಆಲ್ಕೈಲ್ ಹ್ಯಾಲೈಡ್ ಮಾಲಿಕ್ಯೂಲು. ಸೊ ಇದ್ರ ಹತ್ರ ಒಂದು ನ್ಯೂಕ್ಲಿಯೋಫೈಲ್ ಬಂತು ಅಥವಾ ನ್ಯೂಕ್ಲಿಯೋಫೈಲ್ ಜೊತೆಗೆ ರಿಯಾಕ್ಷನ್ ಆಗ್ತಾಯಿದೆ. ಆದಾಗ ಏನಾಗುತ್ತೆ, ನ್ಯೂಕ್ಲಿಯೋಫೈಲ್ ಈಸ್ ಗೋಯಿಂಗ್ ಟು ಬಾಂಡ್ ಟು ದಿಸ್ ಕಾರ್ಬನ್ ಆಟಮ್. ನ್ಯೂಕ್ಲಿಯೋಫೈಲ್ ಹೋಗಿ ಕಾರ್ಬನ್ ಆಟಮ್ ಜೊತೆಗೆ ಬಾಂಡ್ ಆಗುತ್ತೆ. ಬಾಂಡ್ ಆಗಿ ನನಗೆ ಒಂದು ಪ್ರಾಡಕ್ಟು, ಸೊ ದಟ್ ನ್ಯೂಕ್ಲಿಯೋಫೈಲ್ ಇನ್ಕ್ಲೂಡಿಂಗ್ ನ್ಯೂಕ್ಲಿಯೋಫೈಲ್ ಒಂದು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ದಿಸ್ ಹ್ಯಾಲೋಜನ್ ಆಟಮ್ along with the 2 electrons, along with a pair of electron which is coming out as in the form of a leaving group. ಅದನ್ನು ಈ ರಿಯಾಕ್ಷನು ಮತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಗೊತ್ತಾಗ್ತಿದೆಯಲ್ಲಪ್ಪ? ಹಾಗಿದ್ರೆ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದಿಸ್ ಕಾಂಪೌಂಡ್ಸ್, ಆರ್ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಸಮ್ ಸಿಂಪಲ್ ಎಕ್ಸಾಂಪಲ್ಸ್ ಆಫ್ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ಗೆ ಏನೇನು ಎಕ್ಸಾಂಪಲ್ಸ್ ತೊಗೊಬೋದು, ನಾನು ಯಾವ ಎಕ್ಸಾಂಪಲ್ಸನ್ನು ಕೊಡ್ಬೋದು, ಅದ್ರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋಣ. ಒಂದಷ್ಟು ಕೆಮಿಕಲ್ ರಿಯಾಕ್ಷನ್ಸ್ ಇದೆ. ಅದಾದಮೇಲೆ ಸೊ ಇದ್ರ ಮೇಲೆ ಮೆಕ್ಯಾನಿಸಮ್ ಆಫ್ ದ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತಲೂ ಒಂದು ಮೆಕ್ಯಾನಿಸಮ್ ಬರುತ್ತೆ. ಏನು ಅಂತ ನೋಡೋಣ. ಬಿಫೋರ್ ಗೋಯಿಂಗ್ ಟು ದ ಮೆಕ್ಯಾನಿಸಮ್ ಆಫ್ ದ ಕೆಮಿಕಲ್ ರಿಯಾಕ್ಷನ್, ಮೆಕ್ಯಾನಿಸಮ್ ಆಫ್ ದ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಲೆಟ್ ಮಿ ಟೇಕ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಅರ್ಥ ಆಗ್ತಿದೆಯಲ್ವಾ? ಸೊ ನೋಡೋಣ ಇವಾಗ ಅದರಲ್ಲಿ ಒನ್ ಎಕ್ಸಾಂಪಲ್, ದ ಫಸ್ಟ್ ಎಕ್ಸಾಂಪಲ್ನ ತೊಗೊಳ್ತಾ ನೋಡಿ. ದ ಫಸ್ಟ್ ಎಕ್ಸಾಂಪಲ್ ಆಫ್ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಲೆಫ್ಟ್ ಸೈಡ್ನಲ್ಲಿ ನೋಡಿ, ನಾನೊಂದು ಕಾಂಪೌಂಡ್ ತೊಗೊಂಡಿದ್ದೀನಿ, ಈಥೈಲ್ ಬ್ರೋಮೈಡ್ ತೊಗೊಂಡಿದ್ದೀನಿ. ನಿಮ್ಗೆ ಅರ್ಥ ಆಗುತ್ತೆ. CH3CH2 ಅಂತಂದರೆ ಇದೊಂದು ಆಲ್ಕೈಲ್ ಗ್ರೂಪು. ದಟ್ ಕಾಂಪೌಂಡ್ ಆರ್ ದಟ್ ಗ್ರೂಪ್ ಇಟ್ ಈಸ್ ಕಾಲ್ಡ್ ಆಸ್ ಆಲ್ಕೈಲ್ ಈಥೈಲ್ ಗ್ರೂಪ್ ಅಂತ ಕರಿತೀವಿ. ಆ ಈಥೈಲ್ ಗ್ರೂಪ್ಗೆ ಒಂದು ಬ್ರೋಮಿನ್ ಆಟಮ್ ಅಟ್ಯಾಚ್ ಆಗಿದೆ, ಬ್ರೋಮೈಡ್, ಈಥೈಲ್ ಬ್ರೋಮೈಡ್ ಅಂತ ಕರಿತೀವಿ. ನಾವು ಈಗೇನು ಮಾಡ್ತೇವೆ ನೋಡಿ, ವೆನ್ ಎವರ್ ದಟ್ ಈಥೈಲ್ ಬ್ರೋಮೈಡ್ ಕಾಂಪೌಂಡ್ ವೆನ್ ಇಟ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವಿತ್ NaOH. ಈಗ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಹೆಂಗಾಗುತ್ತೆ ಇದು ಅಂತಂದರೆ ಇಷ್ಟು ಹೇಳಿದ್ವಿ, ವೆರಿ ಸಿಂಪಲ್. ನೋಡಿ, ಈ ಕಾರ್ಬನ್ ಆಟಮ್ ಇದೆಯಲ್ಲ, CH2ನಲ್ಲಿರುವಂಥ ಕಾರ್ಬನ್ ಆಟಮು ಈಗೇನು ಮಾಡುತ್ತೆ, ಇಲ್ಲಿ NaOHನಲ್ಲಿ ಸೊ ಇದನ್ನು 2 ಪಾರ್ಟ್ ಮಾಡಿಕೊಂಡ್ರೆ NaOH ವಿಚ್ ಕನ್ಸಿಸ್ಟ್ ಆಫ್ 2 ಪಾರ್ಟ್ಸ್, ಒಂದು Na+, ಇನ್ನೊಂದು OH-. ನಿಮ್ಗೆ ಗೊತ್ತಿರಬೇಕು, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಬಂದಾಗ ನೆಗೆಟಿವ್ ಚಾರ್ಜ್ ಬರುತ್ತಲ್ಲ ಗ್ರೂಪು, ಅದನ್ನು ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ದೇರ್ಫೋರ್ ಇಲ್ಲಿ ದ ನ್ಯೂಕ್ಲಿಯೋಫೈಲ್ ಈಸ್ OH-. ಗೊತ್ತಾಗತ್ತಲ್ಲ ನಿಮಗೆ. ಆ್ಯಂಡ್ Na+ ಅದೊಂದು ಕ್ಯಾಟಯಾನು ಅಥವಾ ಎಲೆಕ್ಟ್ರೋಫೈಲ್ ಅಂತ ಅವರು ಟ್ರೀಟ್ ಮಾಡಿ. ಈಗ ಏನು ಮಾಡುತ್ತೆ ಇಲ್ಲಿ, ಸೊ ಇಲ್ಲಿ ಆಲ್ಕೈಲ್ ಗ್ರೂಪ್ನಲ್ಲಿ ಈ ಕಾರ್ಬನ್ ಆಟಮ್ಗೆ ಏನು ಮಾಡುತ್ತೆ, ಈ OH ಗ್ರೂಪ್ ಹೋಗಿ ಏನಾಗುತ್ತೆ, ಇಲ್ಲಿ ಈ CH2 ಇದೆಯಲ್ಲ, CH2 ಕಾರ್ಬನ್ ಆಟಮ್ಗೆ ಬಾಂಡ್ ಆಗುತ್ತೆ. ಬಾಂಡ್ ಆದಾಗ ಇಲ್ಲಿ ಬ್ರೋಮಿನ್ ಆಟಮ್ ಏನಿದೆ ವಿಚ್ ವಿಲ್ ಕಮ್ ಔಟ್. ಆ ಬ್ರೋಮಿನ್ ಆಟಮ್ ಆಚೆ ಬರುತ್ತೆ. ಹೆಂಗೆ ಬರುತ್ತೆ ನೋಡಿ, ಬ್ರೋಮಿನ್ ಆಟಮ್ ವಿಚ್ ಕಮ್ಸ್ ಔಟ್ ಇನ್ ದ ಫಾರ್ಮ್ ಆಫ್ Br-. ಇಲ್ಲಿ ನೋಡಿ, ಎ ಪೇರ್ ಆಫ್ ಎಲೆಕ್ಟ್ರಾನ್ ಜೊತೆಗೆ ಬರುತ್ತೆ ಅಂತ ಹೇಳಿದೆ. ಪೇರ್ ಆಫ್ ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದ್ದಾಗ ಅದೇನಾಗುತ್ತೆ, ಅಲ್ಲಿ ಆ ಹ್ಯಾಲೋಜನ್ ಆಟಮ್ ಮೇಲೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ದಿಸ್ ನೆಗೆಟಿವ್ಲಿ ಚಾರ್ಜ್ Br- ವಿಚ್ ವಿಲ್ ಕಮ್ ಔಟ್. ಆ್ಯಂಡ್ ಇಲ್ಲಿ Na+ ಇತ್ತಲ್ಲ, ಈ Na+ ಈ Br ಜೊತೆಗೆ ಕಂಬೈನ್ ಆಗುತ್ತೆ. ಕಂಬೈನ್ ಆಗಿ ನನಗೆ ಒಂದು ಕಾಂಪೌಂಡು NaBr ಫಾರ್ಮೇಷನ್ ಆಗುತ್ತೆ. ಆಲ್ಕೈಲ್ ಗ್ರೂಪ್ ಜೊತೆಗೆ ನ್ಯೂಕ್ಲಿಯೋಫೈಲ್ ಅಂದರೆ OH- ಕಂಬೈನ್ ಆಗಿ ನನಗೆ ಸೊ ಆಲ್ಕೈಲ್ ಹ್ಯಾಲೈಡಿಂದ ಒಂದು ಆಲ್ಕೋಹಾಲ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ದಟ್ ಕಾಂಪೌಂಡ್ ಇಟ್ ಈಸ್ ಟೇಕನ್ ಆಸ್ ಎಥನಾಲ್ ಅಂತ ತೊಗೊಂಡಿದ್ದೀನಿ. ಎಥನಾಲ್ ಆರ್ ದಿಸ್ ಕಾಂಪೌಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಈಥೈಲ್ ಆಲ್ಕೋಹಾಲ್. ಸೊ ನೋಡಿ, ನೀವು ರಿಯಾಕ್ಷನ್ಸನ್ನು ಬರೀಬೇಕಾದ್ರೆ ಆದಷ್ಟು ಕಾಂಪೌಂಡ್ಸ್ ಏನು ಬರುತ್ತೆ, ಆ ಕಾಂಪೌಂಡ್ಸ್ಗಳದ್ದು ಹೆಸರನ್ನೆಲ್ಲ ಬರ್ಕೊಳ್ತಾ ಹೋಗಬೇಕು. ನೀವು ಬರ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಒಂದು ಮೈಂಡಲ್ಲಿ ಒಂದು ಆಲ್ಕೋಹಾಲ್ ಕಾಂಪೌಂಡ್ ಅಂತ ಬಂದಾಗ ಫಾರ್ಮುಲಾ ಏನು ಬರೀಬೋದು, ಆಲ್ಕೈಲ್ ಹ್ಯಾಲೈಡ್ ಅಂತ ಬಂದಾಗ ಅದಕ್ಕೊಂದು ಫಾರ್ಮುಲಾ ಏನು ಬರೀಬೋದು, ಬೇರೆ ಕಾಂಪೌಂಡ್ಸ್ಗಳಿಗೆ ಫಾರ್ಮುಲಾ ಏನೇನು ಬರ್ಕೊಬೋದು, ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಒಂದು ಐಡಿಯಾ ಬರುತ್ತೆ.
Therefore, always when you are writing the chemical reactions, organic compounds, organic reactions ಆಗಲಿ ಅಥವಾ inorganic reactions ಆಗಲಿ ಬರೀಬೇಕಾದ್ರೆ ಪ್ಲೀಸ್ ಟ್ರೈ ಟು ರೈಟ್ ದ ನೇಮ್ಸ್ ಆಫ್ ದ ರಿಯಾಕ್ಟೆಂಟ್ಸ್ ಆನ್ ದ ಪ್ರಾಡಕ್ಟ್ಸ್ ಆಲ್ಸೋ. ಕೆಲವೊಂದು ಗೊತ್ತಿರೋಂಥದ್ದೇನು ಬರೆಯೋಂಥ ಅವಶ್ಯಕತೆ ಇಲ್ಲ. H2O ಗೊತ್ತಿರುತ್ತೆ, ಸೊ HCl ಗೊತ್ತಿರುತ್ತೆ, ಇದೇನು ಬೇಡ. ನಿಮ್ಗೆ ಗೊತ್ತಿಲ್ಲದೆ ಇರೋವಂಥದ್ದು ಹೊಸ ಕಾಂಪೌಂಡ್ಸ್ ಬಂತು, ಸ್ಟ್ರೇಂಜ್ ಕಾಂಪೌಂಡ್ಸ್ ಬಂತು ಅಂತ ಅಂದಾಗ, ನ್ಯೂ ಕಾಂಪೌಂಡ್ ಸಿಕ್ತು ಅಂತ ಅಂದಾಗ ಅಂಥ ಕಂಡೀಷನಲ್ಲಿ ಟ್ರೈ ಟು ರೈಟ್ ಆರ್ ಟ್ರೈ ಟು ಪ್ರಾಕ್ಟೀಸ್ ದ ನೇಮ್ಸ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಥವಾ ಕಾಂಪೌಂಡ್ಸ್. ಗೊತ್ತಾಗಿದೆಯಲ್ವಾ? ಇದು ಫಸ್ಟ್ ಎಕ್ಸಾಂಪಲ್. ಇಲ್ಲಿ ಸೊ alkyl halide when they undergo reaction with sodium hydroxide. Sodium hydroxide ಜೊತೆ ರಿಯಾಕ್ಷನ್ ಆದಾಗ ನೋಡಿ alkyl halides are converted into alcohol compounds ಆಗಿ ಅದು ಕನ್ವರ್ಷನ್ ಆಗ್ತಾಯಿದೆ. ಗೊತ್ತಾಗ್ತಿದೆಯಲ್ವಾ? ಸೊ ಹಿಯರ್ ದ ನ್ಯೂಕ್ಲಿಯೋಫೈಲ್ ಯಾವುದು ಇಲ್ಲಿ ಮತ್ತೆ ಬರಿತಾ ಇದೆ ನೋಡಿ. ಇಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ ನ್ಯೂಕ್ಲಿಯೋಫೈಲ್ ಬಂದು OH-. ಗೊತ್ತಾಗಿದೆಯಲ್ಲಪ್ಪ? ಇದು ಸಿಂಪಲ್ ಫಸ್ಟ್ ರಿಯಾಕ್ಷನ್. ಆ್ಯಂಡ್ ಸಿಮಿಲರ್ಲಿ ಇಫ್ ಐ ಗೋ ಟು ದ ನೆಕ್ಸ್ಟ್ ಎಕ್ಸಾಂಪಲ್ ಅಂತ ತಗೊಂಡ್ರೆ, ದ ಸೆಕೆಂಡ್ ಎಕ್ಸಾಂಪಲ್ ದ ರಿಯಾಕ್ಷನ್ ಆಫ್ ದ ಆಲ್ಕೈಲ್ ಹ್ಯಾಲೈಡ್ ವಿತ್ ದಟ್ ಆಫ್ ಅನದರ್ ಕಾಂಪೌಂಡ್ ತೊಗೊಂಡಿದ್ದೀನಿ ಅಥವಾ ಅನದರ್ ರಿಯೇಜೆಂಟ್ ತೊಗೊಂಡಿದ್ದೀನಿ, ರಿಯಾಕ್ಟೆಂಟ್ ತೊಗೊಂಡಿದ್ದೀನಿ. ಇಟ್ ಈಸ್ ಕಾಲ್ಡ್ ಆ್ಯಸ್ ಅಮೋನಿಯಾ. NH3 ಅಂತಂದರೆ ಅಮೋನಿಯಾ. ಗೊತ್ತಾಗ್ತಿದೆಯಲ್ವಾ? Therefore, ಈಗ ನಾನು ಈಥೈಲ್ ಬ್ರೋಮೈಡ್ ವೆನೆವರ್ ಸೇಮ್ ಕಾಂಪೌಂಡ್, ಎಲ್ಲ ರಿಯಾಕ್ಷನ್ಸು ಎಲ್ಲ ಎಕ್ಸಾಂಪಲ್ಸಲ್ಲೂ ನಾನು ಸೇಮ್ ಕಾಂಪೌಂಡ್ನ ತೊಗೊಂಡಿದ್ದೀನಿ, ಈಥೈಲ್ ಬ್ರೋಮೈಡನ್ನೇ ತೊಗೊಂಡಿದ್ದೀನಿ. ಗೊತ್ತಾಗ್ತಿದೆಯಲ್ಲಪ್ಪ? Therefore, ಇವಾಗ ನಾನೇನು ಮಾಡಿದೆ, ಈಥೈಲ್ ಬ್ರೋಮೈಡನ್ನು ತೊಗೊಂಡು ಇನ್ನೊಂದು ಕಾಂಪೌಂಡ್ ಜೊತೆ ರಿಯಾಕ್ಷನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ದಟ್ ರಿಯೇಜೆಂಟ್ ವಿಚ್ ಇಸ್ ಕಾಲ್ಡ್ ಆಸ್ ಅಮೋನಿಯಾ. ಸೊ ಈಗ ನನಗೆ ನ್ಯೂಕ್ಲಿಯೋಫೈಲ್ ಯಾವುದು ಸರ್ ಅಂತಂದರೆ, ಇಲ್ಲಿ ಡೈರೆಕ್ಟಾಗಿ ನ್ಯೂಕ್ಲಿಯೋಫೈಲ್ ಬಂದಿಲ್ಲಿ. ಸೊ ಅಮೋನಿಯಾ ಮಾಲಿಕ್ಯೂಲ್ ಇಟ್ಸೆಲ್ಫ್ ಇಟ್ ಈಸ್ ಎ ನ್ಯೂಕ್ಲಿಯೋಫೈಲ್ ಅಂತ ತೊಗೊಳ್ತೀನಿ. ಯಾಕೆ ಅದನ್ನು ತೊಗೊಳ್ತೀವಿ? ಅಮೋನಿಯಾ ಮಾಲಿಕ್ಯೂಲ್ನ ಯಾಕೆ ನಾನು ನ್ಯೂಕ್ಲಿಯೋಫೈಲ್ ಅಂತ ತೊಗೊಳ್ತೀನಿ ಅಂತಂದರೆ, ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ, ಆಲ್ವೇಸ್ ಅಮೋನಿಯಾ ಮಾಲಿಕ್ಯೂಲ್ನಲ್ಲಿ ನೈಟ್ರೋಜನ್ ಆಟಮ್ ಮೇಲೆ ಆಲ್ವೇಸ್ ವಿಚ್ ಕ್ಯಾರಿ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ನ್ಯೂಕ್ಲಿಯೋಫೈಲ್ ಅಂತಂದರೆ ಎರಡು ಥರ ಹೇಳ್ತೀವಿ. ಇಲ್ಲ ಸ್ಪೀಸೀಸ್ ಮೇಲೆ ನೆಗೆಟಿವ್ ಚಾರ್ಜ್ ಇರಬೇಕು, ಅಥವಾ ಯಾವುದಾದ್ರು ಒಂದು ಆಟಮ್ ಮೇಲೆ ಎಕ್ಸ್ಟ್ರಾ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಅನ್ಬಾಂಡೆಡ್ ಅಥವಾ ನಾನ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಯಾವುದಾದ್ರು ಒಂದು ಆಟಮ್ ಮೇಲೆ ಇದ್ದರೆ ಅಂಥ ಕಂಡೀಷನಲ್ಲಿ ಅದನ್ನು ನ್ಯೂಕ್ಲಿಯೋಫಿಲಿಕ್ ಸೆಂಟರ್ ಅಂತ ಕರಿತೀವಿ. ಗೊತ್ತಾಗುತ್ತಲ್ವಾ? ಸೊ ಈಗ ರಿಯಾಕ್ಷನ್ ಹೆಂಗಾಗುತ್ತೆ ನೋಡೋಣ. ಇಲ್ಲೂ ಅಷ್ಟೇ ಅಮೋನಿಯಾ ಜೊತೆಗೆ ರಿಯಾಕ್ಷನ್ ಆದಾಗ ಈಥೈಲ್ ಬ್ರೋಮೈಡು ನನಗೇನು ಕಾಂಪೌಂಡ್ ಸಿಗುತ್ತೆ ಇಲ್ಲಿ ಬರಿತಾ ಇದ್ದೀನಿ ನೋಡಿ ಕೆಳಗಡೆಗೆ. ಸೊ ಇಲ್ಲಿ NH3 ಇತ್ತಲ್ಲ, ಸುಮ್ಮನೆ ಬಿಡಿಸಿ ಬರ್ಕೊಳ್ತೀನಿ. ಹೇಗೆ ಅಂತಂದರೆ ಒಂದು ಸೈಡ್ಗೆ ನಾನು NH2 ಅಂತ ತೊಗೊಳ್ತೀನಿ. NH2 ಇದ್ರ ಮೇಲೆ ನಾನು ಮೈನಸ್ ಅಂತ ತೊಗೊಳ್ತೀನಿ. ಸೊ ಇದನ್ನು ನ್ಯೂಕ್ಲಿಯೋಫೈಲ್ ಅಂತ ಅಂದ್ಕೊಳ್ಳಿ. ಸೊ NH2ನಲ್ಲಿ NH3ನಲ್ಲಿ NH2 ತೊಗೊಂಡೆ, ಉಳ್ಕೊಂಡಿದ್ದೇನು H+ ಅಷ್ಟೇ. ಸೊ ಒಂದು ಕಡೆಗೆ ನ್ಯೂಕ್ಲಿಯೋಫಿಲಿಕ್ ಪಾರ್ಟು, ಇನ್ನೊಂದು ಕಡೆಗೆ ಎಲೆಕ್ಟ್ರೋಫೈಲ್ ಪಾಸಿಟಿವ್ ಅಯಾನ್ ಬಂತು. ಈಗ ನೋಡಿ ರಿಯಾಕ್ಷನ್ ಆಗುತ್ತೆ. ಈಗ ಆಲ್ಕೈಲ್ ಗ್ರೂಪ್ ಜೊತೆಗೆ ಯಾವುದು ಹೋಗುತ್ತೆ? ನ್ಯೂಕ್ಲಿಯೋಫೈಲ್ ಹೋಗುತ್ತೆ. ಅಂದರೆ CH3CH2 ಕಂಬೈನ್ಸ್ ವಿತ್ NH2 ಗ್ರೂಪ್. ಹೀಗೆ therefore which can form ಒಂದು ಅಮೈನ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಲುಕ್ ಅಟ್ ದ ಮಾಲಿಕ್ಯೂಲ್ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ಇನ್ ಅಡಿಷನ್ ಟು ದ ಕಾರ್ಬನ್ ಮತ್ತು ಹೈಡ್ರೋಜನ್ ಜೊತೆಗೆ ಇಲ್ಲೊಂದು ಫಂಕ್ಷನಲ್ ಗ್ರೂಪ್ ಫಾರ್ಮೇಷನ್ ಆಯಿತು. ಫಂಕ್ಷನಲ್ ಗ್ರೂಪ್ ಏನಿದು? NH2 ಗ್ರೂಪು. ಸೊ ನಿಮಗೆ ಗೊತ್ತಿದೆ NH2 ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಅಮೈನ್ ಫಂಕ್ಷನಲ್ ಗ್ರೂಪ್ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಅಮೈನ್ ಕಾಂಪೌಂಡ್. therefore ಈಥೈಲ್ ಅಮೈನ್ ಅಂತ ತೊಗೊಂಡಿದ್ದೀನಿ. ದ ನೇಮ್ ಆಫ್ ದ ಕಾಂಪೌಂಡ್ ಆಲ್ಕೈಲ್ ಗ್ರೂಪ್ ಈಥೈಲ್ ಆ್ಯಂಡ್ NH2 ಅಮೈನ್. therefore ಈಥೈಲ್ ಅಮೈನ್ ಅಂತ ತೊಗೊಂಡಿದ್ದೀನಿ. ಇದಕ್ಕೆ ಇನ್ನೊಂದು IUPAC ನೇಮನ್ನು ಬರ್ಕೊಂಡ್ರೆ ದಿಸ್ ಕಾಂಪೌಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಈಥೇನ್ ಅಮೈನ್ ಅಂತ ಕರಿತೀವಿ. ನಿಮ್ಗೆ IUPAC ನೇಮನ್ನು ಬರೆಯೋದನ್ನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಈಥೇನ್ ಅಮೈನ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಈಥೈಲ್ ಅಮೈನ್. ಅರ್ಥ ಆಗುತ್ತಲ್ಲಪ್ಪ? ಸೊ ನೋಡಿ ಒಂದು ಬಂತು, ಏನು ಬಂತು? ಸೊ ಇದೆರಡು ಒಟ್ಟಿಗೆ ಕಂಬೈನ್ ಆಗಿ ನನಗೆ ಈಥೈಲ್ ಅಮೈನ್ ಅಥವಾ ಈಥೇನ್ ಅಮೈನ್ ಬಂತು. ಇನ್ನೇನು ಉಳ್ಕೊಂತು ನೋಡಿ, ಇಲ್ಲಿ BR ಹೆಂಗೆ ಬರುತ್ತೆ? BR ಮೈನಸ್ ಹಿಂಗೆ ಬರುತ್ತೆ ಅಲ್ವಾ? BR ಮೈನಸ್ ಏನು ಮಾಡುತ್ತೆ? ಇಲ್ಲಿ H+ ಇದೆ, ಪ್ಲಸ್ಸು ಮೈನಸ್ ಎರಡೂ ಕಂಬೈನ್ ಆಗುತ್ತೆ. ಕಂಬೈನ್ ಆಗಿ ನನಗೆ HBr ಹೈಡ್ರೋಜನ್ ಬ್ರೋಮೈಡ್ ಅಂತ ಒಂದು ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಗೊತ್ತಾಯ್ತಲ್ಲ? therefore ದ ಸೆಕೆಂಡ್ ಎಕ್ಸಾಂಪಲ್ ಅಂತ ತೊಗೊಂಡ್ರೆ ರಿಯಾಕ್ಷನ್ ಆಫ್ ದ ಆಲ್ಕೈಲ್ ಹ್ಯಾಲೈಡ್ ವಿತ್ ದಟ್ ಆಫ್ ಅಮೋನಿಯಾ. What happens and what are the products they are going to get or we are going to get during the chemical reaction ಅಂತಂದರೆ, when an alkyl halide compound when they undergo reaction with ammonia, amine compounds are obtained as a product due to the nucleophilic substitution reaction. And that is all about the next example ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಎಕ್ಸಾಂಪಲ್ ಅಂತ ತೊಗೊಂಡ್ರೆ, ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ಳೋದಾದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ ದ ನೆಕ್ಸ್ಟ್ ಎಕ್ಸಾಂಪಲ್ಲು. ಸೊ ಒಂದು ಅಮೈನ್ ಕಾಂಪೌಂಡ್ ಜೊತೆಗೆ ರಿಯಾಕ್ಷನ್ ಮಾಡ್ತಾಯಿದ್ದೀನಿ ನೋಡಿ. ಹೀಗೆ ತೊಗೊಳ್ತಾ ನೋಡಿ, ಐ ಹ್ಯಾವ್ ಟೇಕನ್ ದ ಸೇಮ್ ಕಾಂಪೌಂಡ್ ಈಥೈಲ್ ಬ್ರೋಮೈಡನ್ನು ತೊಗೊಂಡಿದ್ದೀನಿ ನೋಡಿ. ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಇನ್ನೊಂದು ಕಾಂಪೌಂಡನ್ನ ತೊಗೊಂಡಿದ್ದೀನಲ್ಲ, ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ದ
ನನಗೆ ಆಲ್ರೆಡಿ ಬಂತಲ್ಲ ಇಲ್ಲಿ ಅಮೈನ್ ಕಾಂಪೌಂಡ್ ಏನು ಬಂತು ಅದರಲ್ಲಿ ಅದೇ ಥರ ಒಂದು ಅಮೈನ್ ಕಾಂಪೌಂಡನ್ನು ತೊಗೊಂಡಿದ್ದೀನಿ. ಏನು ಅಮೈನ್ ಕಾಂಪೌಂಡು, ಇದನ್ನು ಈಥೈಲ್ ಅಮೈನ್ ಅಂತ ಕರೆದೆ. ಇಲ್ಲೇನು ತೊಗೊಂಡಿದ್ದೆ ನೋಡಿ, ಈಥೈಲ್ ಅಂತಂದರೆ ಯಾಕದು ಈಥೈಲು CH3CH2 ದೇರ್ಫೋರ್ ಅದು ಈಥೈಲ್ ಗ್ರೂಪು. ಬಟ್ ಇಲ್ಲಿ CH3 ಗ್ರೂಪ್ ಇದೆ ಆ್ಯಂಡ್ ದಿಸ್ CH3 ಗ್ರೂಪನ್ನು ನಾವು ಏನಂತ ಕರಿತೀವಿ, ಮೀಥೈಲ್ ಗ್ರೂಪ್ ಅಂತ ಕರಿತೀವಿ. ಆ್ಯಂಡ್ ದ ನೇಮ್ ಆಫ್ ದ ಕಾಂಪೌಂಡ್ ಮೀಥೈಲ್ ಅಮೈನ್. ಅಲ್ಲಿ ಮೇಲೆ ಬಂದಿದ್ದು ಈಥೈಲ್ ಅಮೈನ್. ಇವಾಗ ನಾನು ಸೆಪ್ರೇಟಾಗಿ ಈಥೈಲ್ ಬ್ರೋಮೈಡನ್ನು ತೊಗೊಂಡು ಒಂದು ಅಮೈನ್ ಕಾಂಪೌಂಡ್ ಜೊತೆಗೇ ರಿಯಾಕ್ಷನ್ ಮಾಡ್ತಾಯಿದ್ದೀನಿ. ಯಾವುದಾದ್ರು ಕಾಂಪೌಂಡು ಮೀಥೈಲ್ ಅಮೈನ್ ಅಥವಾ ಮೀಥೇನ್ ಅಮೈನ್ ಅಂತ ಕರಿತೀವಿ. ಸೊ ವಾಟ್ ಹ್ಯಾಪನ್ಸ್ when ethyl bromide when it undergo reaction with methylamine compound, what I get the product here, ಏನು ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ, ಸಬ್ಸ್ಟಿಟ್ಯೂಟೆಡ್ ಅಮೈನ್ ಕಾಂಪೌಂಡ್ ಅಂತ ಹೇಳ್ತೀವಿ ಇದನ್ನು. ಸೊ ಇರಲಿ ಅದು ಏನು ಅಂತ. ಸೊ ಈಗ ಏನಾಗುತ್ತೆ ನೋಡಿ, ಇಷ್ಟೇ, ಇಟ್ ಇಸ್ ವೆರಿ ಸಿಂಪಲ್. ಇಲ್ಲೂ ಅಷ್ಟೇ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಬೇಕು. ನ್ಯೂಕ್ಲಿಯೋಫೈಲ್ ಯಾವುದು ಇಲ್ಲಿ ನಾನು ಇಲ್ಲಿ ಹೇಳಿದೆ, ಇಲ್ಲಿ ಫಸ್ಟ್ ಒನ್ನಲ್ಲಿ OH- ಇಸ್ ದ ನ್ಯೂಕ್ಲಿಯೋಫೈಲ್. ಸೆಕೆಂಡ್ ಕೇಸ್ನಲ್ಲಿ ಸುಮ್ಮನೆ ಇದನ್ನು ಕನ್ಸಿಡರ್ ಮಾಡೋಣ, NH2- ಅಂತ ತೊಗೊಂಡ್ವಿ. ಅದೇ ಥರ ಇಲ್ಲಿ ನಾನು ತೊಗೊಂಡ್ರೆ, ಸೊ ಇಲ್ಲಿ ನ್ಯೂಕ್ಲಿಯೋಫೈಲ್ ಯಾವುದು, ಸೊ ಥರ್ಡ್ ಕೇಸ್ನಲ್ಲಿ ನ್ಯೂಕ್ಲಿಯೋಫೈಲ್ ಏನಾಗುತ್ತೆ ಅಂತಂದರೆ ಒನ್ಸ್ ಅಗೈನ್ ಇಲ್ಲೂ ಅಷ್ಟೇ ಇದನ್ನು ನೋಡಿ ಈ ಥರ ಡಿವೈಡ್ ಮಾಡಿಕೊಂಡ್ರೆ ನೀವು CH3 ಕಡೆಗೆ ಪ್ಲಸ್ ಬರುತ್ತೆ, CH3 ಕಡೆಗೆ ಏನು ಬರುತ್ತೆ, ಪ್ಲಸ್ ಬರುತ್ತೆ, NH2 ಕಡೆಗೆ ಮೈನಸ್ ಬರುತ್ತೆ. ದೇರ್ಫೋರ್ ಹಿಯರ್ ಆಲ್ಸೋ NH2 ಇಸ್ ದ ನ್ಯೂಕ್ಲಿಯೋಫೈಲ್, NH2- ಇಸ್ ದ ನ್ಯೂಕ್ಲಿಯೋಫೈಲ್. ಸೊ ಏನಾಗುತ್ತೆ ಇಲ್ಲಿ, ಏನು ಕಾಂಪೌಂಡ್ ಸಿಗುತ್ತೆ ನನಗೆ, ಎಷ್ಟು, ಇಟ್ ಇಸ್ ವೆರಿ ಸಿಂಪಲ್. ಏನು ಸಿಗ್ತಾ ಇದೆ ನೋಡಿ ಇಲ್ಲಿ. ಸೊ ಈಗೇನಾಗುತ್ತೆ, ಸಾರಿ ಒಂದು ನಿಮಿಷ ಇರಿ, ಅಮೈನ್ ಕಾಂಪೌಂಡನ್ನು ತೊಗೊಂಡಿವಲ್ವಾ, ಹಾಂ ಎಸ್, ಹಾಂ CH3 NH2 ಇದೆಯಲ್ಲಪ್ಪ. ಈಗ ಇದನ್ನು ಈ ಥರ ತೊಗೊಳ್ತಾನೆ. ನ್ಯೂಕ್ಲಿಯೋಫಿಲಿಕ್ ಸೆಂಟರ್ ಯಾವುದಿಲ್ಲಿ, NH2 ಗೊತ್ತಾಯ್ತಲ್ವಾ. CH3 ಹಿಂಗೆ ಬರ್ಕೊಳ್ತಾ ಇದೆ ನೋಡಿ, CH3 NH ಇದೆ ಮತ್ತು H ಹಿಂಗೆ ತೊಗೋತೀನಿ. ಈ NH ಮೇಲೆ ನೋಡಿ ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ, ಗೊತ್ತಲ್ಲ ನಿಮಗೆ, ನೈಟ್ರೋಜನ್ ಆಟಮ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ ಹೀಗೆ. ಸೊ ಹಾಗೆ ಹೇಳ್ತಲ್ಲ, ಅದು ಸ್ವಲ್ಪ ತಪ್ಪಾಯಿತು, ಈಗ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ನೋಡಿ. ಸೊ ಹಿಂಗೆ ತೊಗೊಳ್ಳಿ ಇದನ್ನು, CH3 NH2 ಇದ್ದದನ್ನು ಹಿಂಗೆ ಬಿಡಿಸ್ಬರ್ಕೊಂಡಿದ್ದೀನಿ, CH3NHH. ಇಲ್ಲಿ ನ್ಯೂಕ್ಲಿಯೋಫೈಲ್ ಸೆಂಟರ್ ಯಾವುದಿಲ್ಲಿ, ನೈಟ್ರೋಜನ್ ಆಟಮು, ಅಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಒಂದು ಜೊತೆ ಎಲೆಕ್ಟ್ರಾನ್ಸು N ಮೇಲೆ ಇದೆ, ನೈಟ್ರೋಜನ್ ಮೇಲೆ ಇದೆ, ಈ ಕಡೆಗೆ H ಇದೆ. ಇದನ್ನು ಈ ಕಡೆಗೆ ಮೈನಸ್ ಅಂತ ತೊಗೊಳ್ಳಿ, CH3NH ಗ್ರೂಪನ್ನು ಮೈನಸ್ ಅಂತ ತೊಗೊಳ್ಳಿ, H ಮೇಲೆ ಇದನ್ನು ಪ್ಲಸ್ ಅಂತ ತೊಗೊಳ್ಳಿ. ಈಗ ಇಷ್ಟು ಗ್ರೂಪು CH3NH- ಇದೆಯಲ್ಲ, ಇಷ್ಟು ಗ್ರೂಪ್ ಏನು ಮಾಡುತ್ತೆ, ಈ ಕಾರ್ಬನ್ ಆಟಮ್ಗೆ ಬಾಂಡ್ ಆಗುತ್ತೆ, ಅದು ನ್ಯೂಕ್ಲಿಯೋಫೈಲು. ದೇರ್ಫೋರ್ CH2Br ಇದೆ, ಅಲ್ಲಿ CH3CH2NNH ನೋಡಿ ಹಿಂಗೆ ಬರುತ್ತೆ. ಅದು CH3CH2, ಇಲ್ಲಿ CH2 ಬಿಟ್ಟೋಗಿದೆ, ಇಲ್ಲಿ ನೋಡಿ ಇಲ್ಲಿ CH3 ಬಿಟ್ಟೋಗಿದೆ ಇಲ್ಲಿ ಪ್ರಾಡಕ್ಟಲ್ಲಿ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ, ತೋರಿಸ್ತೀನಿ ನಿಮಗೆ. ದೇರ್ಫೋರ್ ಇಲ್ಲಿ ನೋಡಿ, ಇಲ್ಲಿ CH3CH2, ಇಲ್ಲಿ ಈ ಕಾಂಪೌಂಡ್ ಇಲ್ಲಿ ಬ್ರೇಕ್ ಆಗುತ್ತೆ ನೋಡಿ. H ಇದೆ, Br ಮೇಲೆ ಮೈನಸ್ ಬಂದುಬಿಡುತ್ತೆ, H+ Br- ಎರಡು ಕಂಬೈನ್ ಆಗಿ HBr ಬರುತ್ತೆ, ಗೊತ್ತಾಯ್ತಲ್ವಾ. ಈಗ ಈ ಆಲ್ಕೈಲ್ ಗ್ರೂಪು ಈಥೈಲ್ ಗ್ರೂಪ್ ಏನಿದೆ, ಈಥೈಲ್ ಗ್ರೂಪ್ ಜೊತೆಗೆ CH3NH ಒಟ್ಟಿಗೆ ಕಂಬೈನ್ ಆಗುತ್ತೆ. ಒಟ್ಟಿಗೆ ಕಂಬೈನ್ ಆಗಿ ನನಗೆ ಏನು ಸಿಗುತ್ತೆ, ಏನು ಕಾಂಪೌಂಡ್ ಸಿಗುತ್ತೆ, ಅದನ್ನು ರೈಟ್ ಸೈಡ್ನಲ್ಲಿ ಪ್ರಾಡಕ್ಟನ್ನು ಮೇಲೆ ಬರಿತೀನಿ, ಇನ್ನೊಂದು ಸಲ ಬರಿತೀನಿ ನೋಡಿ. ಆಫ್ಟರ್ ದ ರಿಯಾಕ್ಷನ್ ಆಫ್ ದ ಈಥೈಲ್ ಬ್ರೋಮೈಡ್ ವಿತ್ ದಟ್ ಆಫ್ ದ ಮೀಥೈಲಮೈನ್ ಕಾಂಪೌಂಡ್, ನನಗೆ ಇಲ್ಲಿ ಸ್ವಲ್ಪ ತಪ್ಪಾಗಿದೆ ಅದು, ಅದನ್ನು ಬರಿತಾ ಇದ್ದೀನಿ. ನನಗೆ ಪ್ರಾಡಕ್ಟ್ ನೋಡಿ ಹಿಂಗೆ ಬರುತ್ತೆ, CH3 CH ಇದೆ, ಅಲ್ಲಿ CH ಅಲ್ಲ CH2ನೇ ಬರುತ್ತೆ, CH2NH CH3 ನೋಡಿ. ದಿಸ್ ಈಸ್ ವಾಟ್ ದ ಕಾಂಪೌಂಡ್, CH3 CH2NH CH3 ಈ ಕಾಂಪೌಂಡ್ ಸಿಗುತ್ತೆ. ಪ್ಲಸ್ ಇನ್ ಅಡಿಷನ್ ಟು ದಟ್ ನಾನು ಆಲ್ರೆಡಿ ಹೇಳ್ದಂಗೆ HBr ಕಾಂಪೌಂಡ್, ಹೈಡ್ರೋಜನ್ ಬ್ರೋಮೈಡ್ ಕಾಂಪೌಂಡ್ ನನಗೆ ಇನ್ನೊಂದು ಪ್ರಾಡಕ್ಟಾಗಿ ಸಿಗುತ್ತೆ. ಆ್ಯಂಡ್ ವಾಟ್ ಇಸ್ ದಿಸ್ ಕಾಂಪೌಂಡ್, ಇದನ್ನು ನಾವು N ಸಬ್ಸ್ಟಿಟ್ಯೂಟೆಡ್ ಅಮೈನ್ ಕಾಂಪೌಂಡ್ ಅಂತ ಹೇಳ್ತೀವಿ. N ಸಬ್ಸ್ಟಿಟ್ಯೂಟೆಡ್ ಅಂತಂದರೆ, ಈಗ ಅಮೈನ್ ಕಾಂಪೌಂಡ್ನಲ್ಲಿ ಏನಾಗುತ್ತೆ, ಸೊ ಅಮೈನ್ ಕಾಂಪೌಂಡ್ನಲ್ಲಿ ದಟ್ ನೈಟ್ರೋಜನ್ ಆಟಮ್ ವಿಚ್ ಇಸ್ ಬಾಂಡೆಡ್ ಟು 2 ಹೈಡ್ರೋಜನ್ ಆಟಮ್, ಇಲ್ಲಿ ಹೈಡ್ರೋಜನ್ ಆಟಮ್ಸ್ ಎರಡು ಇತ್ತಲ್ಲ, ಆ ಎರಡು ಹೈಡ್ರೋಜನ್ ಆಟಮ್ಸನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಅಂದರೆ ಅಲ್ಲಿರುವಂಥ ಎರಡು ಹೈಡ್ರೋಜನ್ ಆಟಮನ್ನು ರಿಪ್ಲೇಸ್ ಮಾಡ್ಬೋದು. ಸೊ ಒಂದು ಅಥವಾ ಎರಡು ಹೈಡ್ರೋಜನ್ ಆಟಮನ್ನು ರಿಪ್ಲೇಸ್ ಮಾಡಿ ಆ ಪ್ಲೇಸ್ಗೆ ನಾವು ಒಂದು ಆಲ್ಕೈಲ್ ಗ್ರೂಪನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಅಂಥ ಕಂಡೀಷನಲ್ಲಿ ಇದನ್ನು ನಾವು ಸಬ್ಸ್ಟಿಟ್ಯೂಟೆಡ್ ಅಮೈನ್ಸ್ ಅಂತ ಹೇಳ್ತೀವಿ ನೋಡಿ. ಅದಕ್ಕಾಗಿಯೇ ಇದನ್ನು ಸಬ್ಸ್ಟಿಟ್ಯೂಟೆಡ್ ಅಮೈನ್ ಕಾಂಪೌಂಡ್ ಅಂತ ತೊಗೊಂಡಿದ್ದೀನಿ. ನೇಮ್ ನೋಡಿ, ಇಲ್ಲಿ ಕಾಂಪೌಂಡ್ ಹೆಸರು ಹೆಂಗೆ ತೊಗೊಂಡಿದ್ದೀನಿ ಅಂತಂದರೆ, ಸೊ ಇಲ್ಲಿ ಸೆಂಟಲ್ಲಿ ಫಂಕ್ಷನಲ್ ಗ್ರೂಪು NH ಸೆಂಟಲ್ಲಿ ಬರ್ತಾಯಿದೆ
ನಾವು IUPAC ನೇಮ್ ಕೊಡಬೇಕಾದ್ರೆ ಸೊ ಎರಡೂ ಕಡೆ ಆ ಕಡೆ ಈ ಕಡೆ ಎರಡು ಚೈನ್ ಇದೆ, ಕಾರ್ಬನ್ ಚೈನ್ ಇದೆ. ಎರಡೂ ಕಾರ್ಬನ್ ಚೈನ್ನ ನೋಡಿಬಿಟ್ಟು ಏನು ಮಾಡಬೇಕು ನಾವು, ಬಂದೆ ಮೇಡಮ್ ಒಂದು 5 ನಿಮಿಷ. ಆ ಎರಡೂ ಕಾರ್ಬನ್ ಚೈನ್ನ ನೋಡಿಬಿಟ್ಟು ಸೊ ಯಾವ ಚೈನು ನಮಗೆ ಇಲ್ಲಿ ಲಾಂಗೆಸ್ಟ್ ಚೈನ್ ಇದೆ ಅದನ್ನು ಪೇರೆಂಟ್ ಚೈನ್ ಅಂತ ತೊಗೊಳ್ತೀನಿ. ಸೊ ಯಾವುದು ಶಾರ್ಟ್ ಇರುತ್ತೆ ಅದನ್ನು ಶಾರ್ಟ್ ಇರುತ್ತೆ, ಅದು ಅಂದರೆ ಚಿಕ್ಕದಾಗಿರುತ್ತೆ ಅದನ್ನು ನಾವು ಏನಂತ ತೊಗೊಳ್ತೀವಿ, ಅದನ್ನು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಂತ ಹೇಳ್ತೀವಿ. ದೇರ್ಫೋರ್ ಇಲ್ಲಿ ಈ ನೈಟ್ರೋಜನ್ ಆಟಮು ವಿಚ್ ಈಸ್ ಬಾಂಡೆಡ್ ಟು ದಿಸ್ ಆಲ್ಕೈಲ್ ಗ್ರೂಪು. ಸೊ ದಟ್ ಆಲ್ಕೈಲ್ ಗ್ರೂಪ್ನ ನಾವು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಂತ ತೊಗೊಂಡಿದ್ದೀನಿ. ನೋಡಿ CH3 ಇದೆ, ದಟ್ CH3 ವಿಚ್ ಈಸ್ ಬಾಂಡೆಡ್ ಟು, ಆ CH3 ಗ್ರೂಪು ಏನಾಗಿದೆ ನೋಡಿ, ಸೊ ವಿಚ್ ಈಸ್ ಬಾಂಡೆಡ್ ಟು ನೈಟ್ರೋಜನ್ ಆಟಮ್. ದೇರ್ಫೋರ್ ಇದನ್ನು ನಾವು N-ಮೀಥೈಲ್ ಅಂತ ತಗೊಂಡೆ. N-ಮೀಥೈಲ್ ಅಂತಂದರೆ ಮೀಥೈಲ್ ಗ್ರೂಪ್ ಈಸ್ ಅಟ್ಯಾಚ್ಡ್ ಟು ನೈಟ್ರೋಜನ್ ಆಟಮ್. N ಅಂದರೆ ನೈಟ್ರೋಜನ್ ಆಟಮ್, ದೇರ್ಫೋರ್ ಇಟ್ ಈಸ್ ಟೇಕನ್ ಆಸ್ N-ಮೀಥೈಲ್. ಆ್ಯಂಡ್ ನೆಕ್ಸ್ಟು ಈಗ ಹೆಸರು ಕೊಡಬೇಕು, ಇಲ್ಲಿ ಪೇರೆಂಟ್ ಚೈನ್ ಇದು CH3 CH2 ಎರಡು ಕಾರ್ಬನ್ ಆಟಮ್ ಇದೆಯಲ್ಲ, ಅದು ಒಟ್ಟಿಗೆ ಅದು ಪೇರೆಂಟ್ ಚೈನ್ ಅಂತ ತೊಗೊಳ್ತೀನಿ. ಈಗ ಈಥೇನ್ ಅಂತ ತೊಗೊಳ್ತೀನಿ. ಎರಡು ಕಾರ್ಬನ್ ಆಟಮ್ ಇರೋದ್ರಿಂದ ಅದು ಈಥೇನ್ ಡೆರಿವೇಟಿವ್ ಅಂತ ತೊಗೊಂಡು ಈಥೇನ್, ಕೊನೆಯಲ್ಲಿ ಅಮೈನ್ ಯಾಕೆ, ಫಂಕ್ಷನಲ್ ಗ್ರೂಪು NH ಇದೆ. ಆ್ಯಂಡ್ ದೇರ್ಫೋರ್ ದ ನೇಮ್ ಆಫ್ ದ ಕಾಂಪೌಂಡ್ ವಿಚ್ ಇಸ್ ಟೇಕನ್ ಆಸ್ N-ಮೀಥೈಲ್ ಈಥೇನ್ ಅಮೈನ್ ಅಂತ ತೊಗೊಳ್ತೀನಿ. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ನೇಮ್ ಆಫ್ ದ ಕಾಂಪೌಂಡ್. ನಿಮ್ಗೆ ಅರ್ಥ ಆಗಿದೆ? ಅರ್ಥ ಆಗಿಲ್ಲ ಅಂತಂದರೆ ನೀವು ಕೇಳ್ಬೋದು. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ ದ ಕಾಂಪೌಂಡ್, ನೆಕ್ಸ್ಟ್ ಎಕ್ಸಾಂಪಲ್ ಆಫ್ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಅರ್ಥ ಆಗಿದೆಯಲ್ಲಪ್ಪ? ಮುಂದೆ ಹೋಗೋಣ, ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಇದೆ. ಸೊ ದ ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ತೊಗೊಂಡ್ರೆ ರಿಯಾಕ್ಷನ್ ಆಫ್ ದ ಕಾಂಪೌಂಡ್. ನೋಡಿ ಅದೇ ಕಾಂಪೌಂಡ್ ತೊಗೊಂಡಿದ್ದೀನಿ, ಈಥೈಲ್ ಬ್ರೋಮೈಡನ್ನು ತೊಗೊಂಡಿದ್ದೀನಿ. ಆ್ಯಂಡ್ ವೆನ್ ದಟ್ ಕಾಂಪೌಂಡ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ಪೊಟ್ಯಾಷಿಯಮ್ ಸೈನೈಡ್. ಪೊಟ್ಯಾಷಿಯಮ್ ಸೈನೈಡ್ ಇಟ್ ಈಸ್ ಅನ್ ಅನದರ್ ಕಾಂಪೌಂಡ್. ಸೊ ಅನದರ್ ರಿಯೇಜೆಂಟ್, ಅದ್ರ ಜೊತೆಗೆ ರಿಯಾಕ್ಷನ್ ಆದಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಹಿಯರ್ ಆಲ್ಸೋ ಇಟ್ ಈಸ್ ದ ವೆರಿ ಸಿಂಪಲ್ ರಿಯಾಕ್ಷನ್. ನಿಮಗೆ ಗೊತ್ತಿದೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತಂದರೆ ಏನು ಅಂತಂದರೆ, ಇಲ್ಲಿಂದ ಬ್ರೋಮಿನ್ ಆಟಮನ್ನು ರಿಪ್ಲೇಸ್ ಮಾಡ್ತಾ ಇದ್ದೀನಿ ಸೊ ಬೈ ಒಂದು ನ್ಯೂಕ್ಲಿಯೋಫೈಲಿಂದ. ಸೊ ವಾಟ್ ಇಸ್ ದ ನ್ಯೂಕ್ಲಿಯೋಫೈಲ್ ಇಯರ್ ಅಂತಂದರೆ ಇಲ್ಲೂ ಅಷ್ಟೇ KCN ಅಂತ ತೊಗೊಂಡ್ರೆ ಇಲ್ಲಿ CN- ಅಂತ ತೊಗೊಳ್ತೀವಿ, ಇದು ನ್ಯೂಕ್ಲಿಯೋಫೈಲು. ಲೆಫ್ಟ್ ಸೈಡ್ನಲ್ಲಿ K+ ಬರುತ್ತೆ, ಇದು ಪಾಸಿಟಿವ್ ಅಯಾನ್ ಅಥವಾ ಎಲೆಕ್ಟ್ರೋಫೈಲು. ಈಗ ಬಾಂಡ್ ಆಗೋದು ಯಾವುದು, ಇಲ್ಲಿ CN- ಏನು ಮಾಡುತ್ತೆ, ಕಾರ್ಬನ್ ಆಟಮ್ಗೆ ಬಾಂಡ್ ಆಗುತ್ತೆ. ದೇರ್ಫೋರ್ ಇಲ್ಲೊಂದು ಅನಾಮಲಿ ಬರುತ್ತೆ, ಏನು ಅಂತ ಆಮೇಲೆ ಹೇಳ್ತೀನಿ. ಸೊ ಈಥೈಲ್ ಬ್ರೋಮೈಡ್ ಒನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ದ ಪೊಟ್ಯಾಷಿಯಮ್ ಸೈನೈಡ್ ಕಾಂಪೌಂಡ್. ಸೊ ಈಗ ಇಷ್ಟೇ, CN- ಹೋಗಿ ಈ ಈಥೈಲ್ ಗ್ರೂಪ್ ಜೊತೆಗೆ ಕಂಬೈನ್ ಆಯಿತು. CN- ಕಂಬೈನ್ಸ್ ವಿತ್ CH3 CH2, ಇಲ್ಲಿ ಪ್ಲಸ್ ಬರುತ್ತೆ, ಅದ್ರ ಮೇಲೆ ನೋಡಿ ಇಲ್ಲಿ CH2 ಮೇಲೆ ಪ್ಲಸ್ ಬರುತ್ತೆ, Br ಮೇಲೆ ಮೈನಸ್ ಬರುತ್ತೆ. CH3 CH2 ಪ್ಲಸ್ ಕಂಬೈನ್ ವಿತ್ CN- ಟು ಗಿವ್ ಈಥೈಲ್ ಸೈನೈಡ್ ಅಂತ ಒಂದು ಕಾಂಪೌಂಡ್ ಬರುತ್ತೆ. ಇನ್ನೇನು ನೋಡ್ಕೊಂತ ಇಲ್ಲಿ K+ ಇದೆ, ಇಲ್ಲಿ Br- ಇದೆ, ಎರಡೂ ಕಂಬೈನ್ ಆಗಿ ಪೊಟ್ಯಾಷಿಯಮ್ ಬ್ರೋಮೈಡ್ ಅಂತ ಒಂದು ಕಾಂಪೌಂಡು ಸೈಡ್ ಪ್ರಾಡಕ್ಟು ಸಿಗುತ್ತೆ. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ರಿಯಾಕ್ಷನ್. ಈಗ ಈ ರಿಯಾಕ್ಷನಲ್ಲಿ ನನಗೆ ಪ್ರಾಡಕ್ಟ್ ಏನು ಸಿಕ್ತು ನೋಡಿ, ಒಂದು ಕಾಂಪೌಂಡ್ ಸಿಕ್ಕಿದೆ, ಪ್ರಾಡಕ್ಟ್ ಸಿಕ್ಕಿದೆ. ಆ್ಯಂಡ್ ದಟ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಈಥೈಲ್ ಸೈನೈಡ್. ಸೊ ಈಥೈಲ್ ಸೈನೈಡ್ ಅಂತ ಯಾಕೆ ಕರಿತೀವಿ, ಸೈನೈಡ್ ಅಂತಂದರೆ ಏನು ಅಂತಂದರೆ ಯಾವುದೇ ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ನನಗೆ CN ಗ್ರೂಪ್ ಬಂದರೆ, ಈ ಥರ ಒಂದು ಫಂಕ್ಷನಲ್ ಗ್ರೂಪ್ ಬಂದರೆ, CN ಫಂಕ್ಷನಲ್ ಗ್ರೂಪ್ ಬಂದರೆ, ಆ್ಯಂಡ್ ಇನ್ ದಟ್ ಕಂಡೀಷನಲ್ಲಿ ದ ಕಾಂಪೌಂಡ್ಸ್ ದೇ ಆರ್ ಕಾಲ್ಡ್ ಆಸ್ ಸೈನೈಡ್ಸ್ ಅಂತ ಕರಿತೀವಿ. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ನೈಟ್ರೈಲ್ಸ್. ಫಸ್ಟ್ ಏನಲ್ಲಿ ಗೊತ್ತಿದೆ ನಿಮಗೆ, ದೇ ಆರ್ ಆಲ್ಸೋ ಕಾಲ್ಡ್ ಬೈ ದ ಅನದರ್ ನೇಮ್, ದೇ ಆರ್ ಕಾಲ್ಡ್ ಆಸ್ ನೈಟ್ರೈಲ್ಸ್. Therefore, whenever the alkyl halide compound when it undergo reaction with the potassium cyanide compound, what I get the product here ಅಂತಂದರೆ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಸಿಗುತ್ತೆ. ಆ್ಯಂಡ್ ದಟ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಸೈನೈಡ್ ಕಾಂಪೌಂಡ್. ಇಲ್ಲಿ ನಾನು ಈಥೈಲ್ ಸೈನೈಡ್ ಅಂತ ತೊಗೊಂಡಿದ್ದೀನಿ, ಅಥವಾ ಪ್ರೋಪೇನ್ ನೈಟ್ರೈಲ್ ಅಂತ ಕರಿತೀವಿ. IUPAC ನೇಮು ಬರೆಯೋದು ಹಿಂಗೆ ಅಂತ ನಿಮ್ಗೆ ಗೊತ್ತಿದೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ರಿಯಾಕ್ಷನ್ ಆಫ್ ದ ಆಲ್ಕೈಲ್ ಹ್ಯಾಲೈಡ್ ವಿತ್ ದಟ್ ಆಫ್ ದ ಪೊಟ್ಯಾಷಿಯಮ್ ಸೈನೈಡ್. ಇನ್ನೊಂದು ರಿಯಾಕ್ಷನ್ ಬರುತ್ತೆ ನೋಡಿ, ನಾನೇನಾದರೂ ಇದನ್ನು ಆಲ್ಕೋಹಾಲಿಕ್ ಪೊಟ್ಯಾಷಿಯಮ್ ಸೈನೈಡ್ ಅಂತ ತೊಗೊಂಡಿರ್ತೀನಿ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀವಿ ನೋಡಿ, ವೆನೆವರ್ ದ ಈಥೈಲ್ ಬ್ರೋಮೈಡ್ ಕಾಂಪೌಂಡ್, ಅದೇ ಸೇಮ್ ಕಾಂಪೌಂಡ್ ತೊಗೊಂಡಿದ್ದೀನಿ. ಬಟ್ ನಾವು ಇಟ್ ಈಸ್ ರಿಯಾಕ್ಟೆಡ್ ವಿತ್ ದ ಅನದರ್ ಸೈನೈಡ್ ಕಾಂಪೌಂಡ್, ಇಟ್ ಈಸ್ ಕಾಲ್ಡ್ ಆಸ್ ಸಿಲ್ವರ್ ಸೈನೈಡ್ ಅಂತ ತೊಗೊಂಡಿದ್ದೀನಿ. AgCN ಸಿಲ್ವರ್ ಸೈನೈಡ್ ಕಾಂಪೌಂಡನ್ನು ತೊಗೊಂಡಿದ್ದೀನಿ. ನಾವು ಇದೆರಡು ರಿಯಾಕ್ಷನ್ಸನ್ನು ನೋಡಿದಾಗ ನಮ್ಗೆ ಅನಿಸ್ಬಿಡುತ್ತೆ, ಸೊ ಎರಡೂ ಕಾಂಪೌಂಡ್ಸನ್ನು ತೊಗೊಂಡು ರಿಯಾಕ್ಷನ್ ಮಾಡಿದಾಗ ಫಸ್ಟ್ ಕಾಂಪೌಂಡಲ್ಲಿ ನನಗೆ ಸೈನೈಡ್ ಬಂತಲ್ಲ, ಅದೇ ಥರ ಸೆಕೆಂಡ್ ರಿಯಾಕ್ಷನ್ಸಲ್ಲೂ ನನಗೆ ಸೈನೈಡ್ ಕಾಂಪೌಂಡ್ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಇದೊಂದು ಅನಾಮಲಿ, ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಇಲ್ಲಿ ಏನು ಸಿಗುತ್ತೆ ಅಂತಂದರೆ ನನಗೆ ವೆನೆವರ್ ದಟ್ ಈಥೈಲ್ ಬ್ರೋಮೈಡ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ AgCN ಕಾಂಪೌಂಡ್, ಇವಾಗ ನನಗೆ ಕಾಂಪೌಂಡ್ಸ್ ಏನು ಸಿಗುತ್ತೆ ಅದರಲ್ಲಿ ಇಲ್ಲಿ ಒನ್ಸ್ ಅಗೇನ್ ಇಲ್ಲಿ CN- ನಾವು ಇಲ್ಲಿ ನ್ಯೂಕ್ಲಿಯೋಫೈಲ್ ಅಂತ ತಗೊಳ್ತೀವಿ.
ಬಟ್ ಆ CN- ತೊಗೊಂಡಾಗ ಸೊ ಇಲ್ಲಿ ಬಾಂಡ್ ಆಗಬೇಕಾದ್ರೆ ಇಲ್ಲಿ ನೋಡಿ ಫಸ್ಟ್ ಕೇಸ್ನಲ್ಲಿ KCN ಜೊತೆ ರಿಯಾಕ್ಷನ್ ಆದಾಗ ಇಲ್ಲಿ ಕಾರ್ಬನ್ ಆಟಮ್ ಈಸ್ ಬಾಂಡೆಡ್ ಟು ದ ಕಾರ್ಬನ್ ಆಟಮ್ ಆಫ್ ದ ಆಲ್ಕೈಲ್ ಗ್ರೂಪ್. ನೋಡಿ ಇಲ್ಲಿ ಏನಾಗಿದೆ, ಸೊ CN ಗ್ರೂಪಲ್ಲಿ ಕಾರ್ಬನ್ ಆಟಮು ಆಲ್ಕೈಲ್ ಗ್ರೂಪ್ ಕಾರ್ಬನ್ ಆಟಮ್ಗೆ ಡೈರೆಕ್ಟಾಗಿ ಬಾಂಡ್ ಆಗಿದೆ. ಬಟ್ ಇಲ್ಲಿ ರಿವರ್ಸ್ ಆಗುತ್ತೆ. ನೋಡಿ ಹಿಂಗೆ ತೋರಿಸ್ತೀನಿ. ಹಿಯರ್ ಇನ್ ದಿಸ್ ಕೇಸ್, ಸೊ ನೈಟ್ರೋಜನ್ ಆಟಮ್ ಇಟ್ ಈಸ್ ಬಾಂಡೆಡ್ ಟು ದ ಕಾರ್ಬನ್ ಆಟಮ್, ನಾಟ್ ದ ಕಾರ್ಬನ್ ಆಟಮ್. ನೈಟ್ರೋಜನ್ ಆಟಮ್ ಫಸ್ಟ್ ಏನಾಗುತ್ತೆ, ಕಾರ್ಬನ್ ಆಟಮ್ ಆಫ್ ದ ಆಲ್ಕೈಲ್ ಗ್ರೂಪಿಗೆ ಬಾಂಡ್ ಆಗುತ್ತೆ. ದೇರ್ಫೋರ್ ಇದು ಉಲ್ಟಾಗುತ್ತೆ, ರಿವರ್ಸ್ ಆಗುತ್ತೆ. CN ಇದ್ದಿದ್ದು NC, C ಈ ಕಡೆ ಬಂದ್ಬಿಡುತ್ತೆ. ದೇರ್ಫೋರ್ ಈ ಕಂಡೀಷನಲ್ಲಿ ನನಗೆ ಏನು ಕಾಂಪೌಂಡ್ ಫಾರ್ಮೇಷನ್ ಆಗಿದೆ ಆ್ಯಂಡ್ ದಟ್ ಕಾಂಪೌಂಡ್, ಇದನ್ನು ಫಸ್ಟ್ ಕೇಸ್ನಲ್ಲಿ ಇದನ್ನು ನಾವು ಸೈನೈಡ್ ಅಂತ ಕರೆದ್ವಿ. ವೆರಾಸ್ ಇನ್ ದ ಕೇಸ್ ಸೆಕೆಂಡ್ ಕೇಸ್ನಲ್ಲಿ ನಾವು ಇದನ್ನು NC ಬಂತು, CN ಬಂದರೆ ಸೈನೈಡು. NC ಬಂತು ಅಂತಂದರೆ ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಐಸೋಸೈನೈಡ್ ಅಂತ ಹೇಳ್ತೀವಿ, ಅಂದರೆ ರಿವರ್ಸು. NC ಬಂದರೆ ಐಸೋಸೈನೈಡ್ ಕಾಂಪೌಂಡ್ ಅಂತ ಹೇಳ್ತಾನೆ. ದೇರ್ಫೋರ್ ವೆನ್ ಎವರ್ ಈಥೈಲ್ ಬ್ರೋಮೈಡ್ ಕಾಂಪೌಂಡ್ ಒನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ದ ಸೊ AgCN ಸಿಲ್ವರ್ ಸೈನೈಡ್ ಕಾಂಪೌಂಡ್ ಜೊತೆ ರಿಯಾಕ್ಷನ್ ಆದಾಗ ನನಗೆ ಒಂದು ಐಸೋಸೈನೈಡ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಎಗೈನ್ ಇಲ್ಲಿ Ag ಇದೆ, Ag ಪ್ಲಸ್ Br ಮೈನಸ್, ಇದೆರಡು ಕಂಬೈನ್ ಆಗಿ AgBr ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ದೇರ್ಫೋರ್ ಎಕ್ಸಾಂಪಲ್ ಕೇಳ್ತಾನೆ. ಸೊ ವೆನ್ ಅನ್ ಆಲ್ಕಲ್ ಹ್ಯಾಲೈಡ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ದ ಪೊಟ್ಯಾಷಿಯಮ್ ಸೈನೈಡ್ ಇಟ್ ವಿಲ್ ಗಿವ್ ಸೈನೈಡ್. ಬಟ್ ವಿತ್ ದಟ್ ಆಫ್ AgCN ಸಿಲ್ವರ್ ಸೈನೈಡ್ ಜೊತೆ ರಿಯಾಕ್ಷನ್ ಆದರೆ ಐಸೋಸೈನೈಡ್ ಬರುತ್ತೆ. ಗಿವ್ ರೀಸನ್ ವೈ ಅಂತ ಕೇಳ್ತಾನೆ. ಅದಕ್ಕೆ ಆನ್ಸರ್ ಏನು ಬರೀಬೇಕು ಅಂತ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಹೇಳ್ಕೊಡ್ತೀನಿ. ಗೊತ್ತಾಯ್ತಲ್ಲ? ಸೊ ಇದು ಇನ್ನೊಂದು ಎಕ್ಸಾಂಪಲ್ಲು. ಆ್ಯಂಡ್ ಸಿಮಿಲರ್ಲಿ ಇಫ್ ಐ ಗೋ ಟು ದ ಅನದರ್ ಎಕ್ಸಾಂಪಲ್ ಅಂತ ತೊಗೊಂಡ್ರೆ ಅದೇ ಥರ ಇನ್ನೆರಡು ಬರುತ್ತೆ ನೋಡಿ. ಮತ್ತೆ ನಾನು ತೊಗೊಂಡಿದ್ದೀನಿ ಈಥೈಲ್ ಬ್ರೋಮೈಡನ್ನು ತೊಗೊಂಡಿದ್ದೀನಿ. ಅದನ್ನು ರಿಯಾಕ್ಷನ್ ವಿತ್ ಅನದರ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಪೊಟ್ಯಾಷಿಯಮ್ ನೈಟ್ರೈಟ್. ಅಲ್ಲಿ KCN ಅಂತ ತೊಗೊಂಡಿದ್ದೆ, ಇಲ್ಲಿ KNO2 ಅಂತ ತೊಗೊಂಡಿದ್ದೀನಿ, ಪೊಟ್ಯಾಷಿಯಮ್ ನೈಟ್ರೈಟ್. ಸೊ ದೇರ್ಫೋರ್ ಈ ಕಂಡೀಷನಲ್ಲಿ ನನಗೆ ಪೊಟ್ಯಾಷಿಯಮ್ ನೈಟ್ರೈಟ್ ಕಾಂಪೌಂಡ್ ಜೊತೆ ರಿಯಾಕ್ಷನ್ ಆದಾಗ ನನಗೆ ಪ್ರಾಡಕ್ಟ್ ಏನು ಸಿಗುತ್ತೆ ಅಂತ ಬಂದರೆ, ಒನ್ಸ್ ಅಗೇನ್ ಇಟ್ ಈಸ್ ಅ ಟಿಪಿಕಲ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನ್ಯೂಕ್ಲಿಯೋಫೈಲ್ ಯಾವುದು ಅಂತ ನೋಡ್ಕೊಬೇಕಷ್ಟೇ. ಈಗ ಪೊಟ್ಯಾಷಿಯಮ್ ನೈಟ್ರೈಟ್ ಜೊತೆ ರಿಯಾಕ್ಷನ್ ಆದಾಗ ನನಗೆ ಇಲ್ಲಿ ಕಾಂಪೌಂಡ್ ಹೆಂಗೆ ಸಿಗ್ತಾ ಇದೆ ಅಂತಂದರೆ ಇಲ್ಲಿ K+ ಬರುತ್ತೆ. ಎಲ್ಲಿಂದ? KNO2 ಇಂದ. ಸೊ ಇನ್ನೊಂದು ಸೊ NO2 ಇದೆ, ಆ NO2ನ ಬಿಡಿಸಿ ಬರ್ಕೊಳ್ತೀನಿ ನೋಡಿ. ONO ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ O ಮೇಲೆ ಒಂದು ಮೈನಸ್ ಚಾರ್ಜ್ ತೊಗೊಂಡಿದ್ದೀನಿ. ನೋಡಿ ಬಾಂಡ್ ಫಾರ್ಮೇಷನ್ ಹಿಂಗೆ ಆಗ್ತಾಯಿದೆ. ಇಲ್ಲಿ NO2 ಗ್ರೂಪಲ್ಲಿ ಏನಾಗುತ್ತೆ, ಒನ್ ಆಫ್ ದ ಆಕ್ಸಿಜನ್ ಆ್ಯಟಮ್, ಈ ನೆಗೆಟಿವ್ ಚಾರ್ಜ್ ಇರುವಂಥ ಆಕ್ಸಿಜನ್ ಆ್ಯಟಮ್ ಏನು ಮಾಡುತ್ತೆ, ಇವಾಗ ಈ ಕಾರ್ಬನ್ ಆ್ಯಟಮ್ಗೆ ಬಾಂಡ್ ಆಗುತ್ತೆ. ದೇರ್ಫೋರ್ ನೋಡಿ CH3 CH2, ಅದಾದಮೇಲೆ CH2 ಪಕ್ಕ ಫಸ್ಟ್ O ಬರುತ್ತೆ, ಆಮೇಲೆ ಇನ್ನು ಉಳ್ಕೊಂಡಿದ್ದು EO, ದಿಸ್ ಈಸ್ ದ O. ಆ್ಯಂಡ್ NO ಏನು ಉಳ್ಕೊಂಡಿತ್ತು ಅದು ಹಾಗೆ ಬರುತ್ತೆ. ದೇರ್ಫೋರ್ CH3 CH2 ONO ಅಂತ ಒಂದು ಕಾಂಪೌಂಡ್ ಸಿಗುತ್ತೆ. ಪ್ಲಸ್ ಇಲ್ಲಿ ಬ್ರೇಕ್ ಮಾಡಿದಾಗ ಇಲ್ಲಿ K+, ಇಲ್ಲಿ Br ಮೈನಸ್ಸು, ಸೊ KBr ಫಾರ್ಮೇಷನ್ ಆಗುತ್ತೆ. ನೋಡಿ ಈ ಕಾಂಪೌಂಡಲ್ಲಿ ಅಥವಾ ಈ ಕೇಸ್ನಲ್ಲಿ ನನಗೆ ಒಂದು ಕಾಂಪೌಂಡ್ ಬಂತಲ್ಲ, ಆ್ಯಂಡ್ ದಟ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಈಥೈಲ್ ನೈಟ್ರೈಟ್ ಅಂತ ಕರಿತೀವಿ. ಈಥೈಲ್ ನೈಟ್ರೈಟ್. ಹಿಯರ್ ಒಂದು ಡಿಫ್ರೆನ್ಸ್ ಬರುತ್ತೆ. ಏನು ಅಂತಂದರೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ನೆಕ್ಸ್ಟ್ ಎಕ್ಸಾಂಪಲ್ನಲ್ಲಿ ಅದೇ ಈಥೈಲ್ ಬ್ರೋಮೈಡ್ ಕಾಂಪೌಂಡನ್ನು ತೊಗೊಂಡು ಸೊ ಇನ್ನೊಂದು AgCN, ಇಲ್ಲಿ ಪೊಟ್ಯಾಷಿಯಮ್ ಸೈನೈಡ್ ಥರನೇ ಪೊಟ್ಯಾಷಿಯಮ್ ಸೈನೈಡು AgCN ಅಂತ ತೊಗೊಂಡೆ. ಅದೇ ಥರ ಇಲ್ಲಿ ಪೊಟ್ಯಾಷಿಯಮ್ ನೈಟ್ರೈಟ್ ಮತ್ತು ಇನ್ನೊಂದು ಸಿಲ್ವರ್ ನೈಟ್ರೈಟ್ ಅಂತಲೂ ತೊಗೊಂಡಿದ್ದೀನಿ. ಈ ಕೇಸ್ನಲ್ಲಿ ಸ್ವಲ್ಪ ನನಗೆ ಪ್ರಾಡಕ್ಟು ಸೊ ನಾವು ಮೇಲ್ಗಡೆ ಬಂತಲ್ಲ ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ತೀವಿ, ಬಟ್ ಆಗಿ ಬರೋದಿಲ್ಲ. ಸ್ವಲ್ಪ ಅನಾಮಲಿ ಇದೆ, ಇದು ಡಿಫ್ರೆಂಟ್ ಆಗುತ್ತೆ. ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ಸೊ ದೇರ್ಫೋರ್ ಹಿಯರ್ ಈಥೈಲ್ ಬ್ರೋಮೈಡ್ ಕಾಂಪೌಂಡ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ಸಿಲ್ವರ್ ನೈಟ್ರೈಟ್ ಕಾಂಪೌಂಡ್. ಸಿಲ್ವರ್ ನೈಟ್ರೈಟ್ ಕಾಂಪೌಂಡ್. ಇವಾಗ ನೋಡಿ ಇದನ್ನು ಬಿಡಿಸಿ ಬರ್ಕೊಂಡ್ರೆ ಇಲ್ಲಿ ಅಗೇನ್ ಬಾಂಡ್ ಬ್ರೇಕ್ ಮಾಡಿದ್ರೆ Ag ಪ್ಲಸ್ NO2 ಮೈನಸ್. ಈಗ ಆ NO2 ಗ್ರೂಪ್ ಇಸ್ ದ ನ್ಯೂಕ್ಲಿಯೋಫೈಲ್ ಹಿಯರ್, ಬಟ್ ಆ NO2 ಗ್ರೂಪ್ನಲ್ಲಿ NO2 ಗ್ರೂಪ್ನ ತೊಗೊಂಡ್ರೆ ಸೊ ಇವಾಗ ನೈಟ್ರೋಜನ್ ಆ್ಯಟಮ್ ಮೇಲೆ ಡೈರೆಕ್ಟಾಗಿ ಮೈನಸ್ ಚಾರ್ಜ್ನ ತೊಗೊಳ್ತೀನಿ. ನಾವು ನೈಟ್ರೋಜನ್ ಆ್ಯಟಮ್ ಇಟ್ಸ್ ಸೆಲ್ಫ್ ವಿಚ್ ಈಸ್ ಬಾಂಡೆಡ್ ಟು ದ ಕಾರ್ಬನ್ ಆ್ಯಟಮ್ ಆಫ್ ದ ಈಥೈಲ್ ಗ್ರೂಪ್. ಸೊ ಇಲ್ಲಿ ಆಕ್ಸಿಜನ್ ಆ್ಯಟಮ್ ಬಾಂಡ್ ಆಯಿತು. ಇಲ್ಲಿ ನೋಡಿ ಹಿಂಗಿತ್ತು, ONO ಮೈನಸ್ ಅಂತ ತೊಗೊಂಡು ಆಕ್ಸಿಜನ್ ಆ್ಯಟಮನ್ನು ಬಾಂಡ್ ಮಾಡಿದೆ ಇಲ್ಲಿ ಫಸ್ಟ್ ಕೇಸ್ನಲ್ಲಿ. ಬಟ್ ಈ ಕೇಸ್ನಲ್ಲಿ ಸೆಕೆಂಡ್ ಕೇಸ್ನಲ್ಲಿ ಡೈರೆಕ್ಟಾಗಿ NO2 ಅಂತಲೇ ಬರ್ಕೊಂಡಿದ್ದೀನಿ, ಬಿಡಿಸಿ ಬರ್ಕೊಂಡಿಲ್ಲ. ಸೊ ಸಿಂಪ್ಲಿ ದ ನೈಟ್ರೋಜನ್ ಆ್ಯಟಮ್ ಅಲಾಂಗ್ ವಿತ್ ದ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆ, ದಟ್ ನೈಟ್ರೋಜನ್ ಆ್ಯಟಮ್ ವಿಚ್ ಈಸ್ ಬಾಂಡೆಡ್ ಟು ದ ಕಾರ್ಬನ್ ಆ್ಯಟಮ್ ಆಫ್ ದ ಆಲ್ಕೈಲ್ ಗ್ರೂಪ್. ದೇರ್ಫೋರ್ ಇವಾಗ CH2 ಪಕ್ಕ ಇಲ್ಲಿ Na ಬರುತ್ತೆ, NO2. ಇಲ್ಲಿ CH2 ಪಕ್ಕ ONO ಬಂತು, ಅದನ್ನು ನೈಟ್ರೈಟ್ ಅಂತ ತೊಗೊಂಡೆ. ಇಲ್ಲಿ CH3 CH2 ಪಕ್ಕ ಈಗ NO2ನ ಬರುತ್ತೆ. ಆ ಒಟ್ಟಿಗೆ ಗ್ರೂಪನ್ನು ಹಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ.
ದೇರ್ಫೋರ್ ಈ ಕಂಡೀಷನಲ್ಲಿ ನನಗೆ ಒಂದು ನೈಟ್ರೋ ಕಾಂಪೌಂಡ್ ಫಾರ್ಮೇಷನ್ ಆಗಿದೆ. ಫಸ್ಟ್ ಕಾಂಪೌಂಡ್ ಏನು ಬಂತು, ನೈಟ್ರೈಟೋ ಕಾಂಪೌಂಡು. ಸೆಕೆಂಡ್ ಕಂಡೀಷನಲ್ಲಿ ಒಂದು ನೈಟ್ರೋ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ, ಆ್ಯಂಡ್ ದಟ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ನೈಟ್ರೋ ಈಥೇನ್. ಜೊತೆಗೆ ಇನ್ನೊಂದು ಸೈಡ್ ಪ್ರಾಡಕ್ಟು Ag+ ಕಂಬೈನ್ಸ್ ವಿತ್ Br- ಟು ಫಾರ್ಮ್ AgBr ಆ್ಯಸ್ ಅ ಸೈಡ್ ಪ್ರಾಡಕ್ಟ್. And it is all about the next example for the nucleophilic substitution reactions of the haloalkane compound. And these are some of the typical examples of the nucleophilic substitution reactions ಅಂತ ಹೇಳ್ತೀವಿ ಕಣಪ್ಪ. ಸೊ ಇಲ್ಲಿಗೆ ನಾನು ಇವತ್ತಿನ ಕ್ಲಾಸನ್ನು ಸ್ಟಾಪ್ ಮಾಡಿರ್ತೀನಿ. ಮತ್ತು ನಿಮಗೆ ಮೆಕ್ಯಾನಿಸಮ್ ಆಫ್ ದ ಕೆಮಿಕಲ್ ರಿಯಾಕ್ಷನ್, ಈ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಏನು ಬಂದಿದೆ ಅಥವಾ ಏನು ಸ್ಟಡಿ ಮಾಡಿದ್ದೀವಿ ಇದ್ರ ಬಗ್ಗೆ ನೆಕ್ಸ್ಟ್ ಮೆಕ್ಯಾನಿಸಮನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾನೆ. ಸೊ what will be the mechanism of the nucleophilic substitution reactions of the haloalkane compounds, and what are all the possible steps ಆ ಮೆಕ್ಯಾನಿಸಮಲ್ಲಿ. ಸೊ ಎಷ್ಟು ಥರ ಮೆಕ್ಯಾನಿಸಮ್ ಬರುತ್ತೆ ಅನ್ನೋದನ್ನು ಇನ್ ದ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಸೊ ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡೋದ್ರ ಮುಖಾಂತರ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಥವಾ ಕ್ವೆಶನ್ಸನ್ನು ಕೇಳ್ಬೋದು. ಸೊ ನಿಮಗೆ ಐ ಹೋಪ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ನಿಮಗೇನಾದರೂ ಡೌಟ್ಸ್ ಇದ್ದರೆ ಮತ್ತೆ ಕೇಳಿ ಅಂತ ಹೇಳ್ತಾ ಇಲ್ಲಿಂದ ನಾನು ಸೈನ್ ಆಫ್ ಆಗ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.